ಅಂತಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಗಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟರಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಕಾಂತಾಯ ಕಲ್ಯಾಣ ಗುಣೈಕದಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಅನಾತುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣ ಪ್ರಿಯಾಯ ಅಪಿ ತ್ರಿಲೋಕ್ಯಾ ಬಹಿರುಲ್ಲಸಂತೆ ತಮೋಹರಂತೆ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ ತಮೋನುದಾನಂದಮವಾಪಲೋಕಃ ತತ್ವಪ್ರದೀಪಾಕೃತಿಗೋ ಗಣೇನ ಯದಾಸ್ಯ ಶೀತಾಂಶುಭುವಾ ಗುರುಂಸ್ತಾನ್ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ವರ್ಯಾನ್ ಮುಕುಂದ ಭಕ್ತ್ಯೈ ಗುರುಭಕ್ತಿಜಾಯೈ ಸತಾಂ ಪ್ರಸತ್ಯೈ ಚ ನಿರಂತರಾಯೈ ಗರೀಯಸೀಂ ವಿಶ್ವಗುರೋರ್ವಿಶುದ್ಧಾಂ ವಕ್ಷ್ಯಾಮಿ ವಾಯೋರವತಾರಲೀಲಾಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ. ಆರಂಭದಲ್ಲಿ ಹರಿವಾಯು ಗುರುಗಳನ್ನ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಇಂದಿನಿಂದ ಆರಂಭ ಆಗ್ತಾ ಇರುವ ಮಧ್ವವಿಜಯ ಜ್ಞಾನಯಜ್ಞ ನಿರ್ವಿಘ್ನವಾಗಿ ನಡೆಯಲಿ ಅಂತ ವಿಘ್ನೇಶ್ವರಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರ ರೂಪಿ ಪರಮಾತ್ಮ ಅಭಿನ್ನನಾದ ಲಕ್ಷ್ಮೀ ನರಸಿಂಹದೇವರಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ಮಧ್ವಾಚಾರ್ಯರ ಚರಿತ್ರೆ ಅದನ್ನು ಹೇಳಲಿಕ್ಕಿರುವಂತ ಒಂದು ವಿಶಿಷ್ಟವಾದ ಗ್ರಂಥ ಮಹಾಕಾವ್ಯ. ಕಾವ್ಯ ಶಾಸ್ತ್ರ ಎರಡೂ ಕೂಡ ಕಾವ್ಯಶಾಸ್ತ್ರ ಅಂತ ಹೇಳಬೇಕು. ಅಂತ ಕಾವ್ಯಶಾಸ್ತ್ರವಾಗಿರುವಂತ ಮಧ್ವವಿಜಯದ ಅನುವಾದವನ್ನ ಆರಂಭ ಮಾಡುತ್ತಾ ಇದ್ದೇನೆ. ಮಧ್ವವಿಜಯದಲ್ಲಿ ಒಟ್ಟು 16 ಸರ್ಗಗಳಿದ್ದಾರೆ. ಈ ಮಧ್ವವಿಜಯ ಗ್ರಂಥವನ್ನ ಬರೆದವರು ತ್ರಿವಿಕ್ರಮ ಪಂಡಿತಾಚಾರ್ಯರ ಮಕ್ಕಳು ನಾರಾಯಣ ಪಂಡಿತಾಚಾರ್ಯ. ನಾರಾಯಣ ಪಂಡಿತಾಚಾರ್ಯ ಅಂದ್ರೆ ಅವರ ಬಾಲ್ಯದಲ್ಲಿ ಮಧ್ವಾಚಾರ್ಯರನ್ನ ನೋಡಿ ಅನೇಕ ವಿಷಯಗಳನ್ನ ಕೇಳಿ, ಕೆಲವು ವಿಚಾರಗಳನ್ನೆಲ್ಲ ಕೇಳಿದ ಎಲ್ಲಾ ವಿಷಯಗಳನ್ನು ಇಲ್ಲಿ ಬರೀಲಿಕ್ಕೆ ಹೋಗಲಿಲ್ಲ. ಕೆಲವೊಂದು ವಿಷಯಗಳನ್ನು ಮಾತ್ರ ಬರೆದಿದ್ದಾರಂತೆ. ಕೆಲವು ವಿಷಯಗಳನ್ನು ಕೇಳಿ ಹಾಗೆ ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ಅದೆಲ್ಲ ದೇವಮಾಯೆಯ ಅಂತ ಹೇಳ್ತಾರೆ. ಇನ್ನು ಕೆಲವು ವಿಷಯಗಳು ಕೇಳಿದ್ರಂತೆ, ಇವರು ಹೇಳಿದ್ದನ್ನು ಅವ್ರು ಹೇಳುವವರಿಗೇನೆ ಮರೆತು ಹೋಗ್ತಿತ್ತಂತೆ. ಯಾಕೆ ಅಂದ್ರೆ ವಿಸ್ಮೃತ ದೇವಮಾಯೆ, ಅವರಿಗೆ ಅದು ದೇವಮಾಯೆ ಅಂತ ಅರ್ಥ ಆಗ್ತಿರ್ಲಿಲ್ಲಂತೆ ಪೂರ್ಣವಾಗಿ.
ಅದಕ್ಕೋಸ್ಕರವಾಗಿ ಅವರು ಹೇಳ್ತಾರೆ, ಇಲ್ಲಿ ಸಂದೇಹ ಮಾಡಬೇಡ್ರಿ ಅಂತಾರೆ ನಾರಾಯಣ ಪಂಡಿತಾಚಾರ್ಯ. ಬಹಳ ಚೆನ್ನಾಗಿ ಹೇಳಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಈ ಗ್ರಂಥ ನಾನೇನು ಬರೆದಿದ್ದೇನೆ, ನನ್ನಲ್ಲಿ ಒಳ್ಳೆ ಕವಿತಾ ಶಕ್ತಿ ಇದೆ, ಅಥವಾ ಮಧ್ವಾಚಾರ್ಯರು ನನ್ನ ಗುರುಗಳು, ಆದ್ರಿಂದ ಅವರ ಹಿರಿಮೆಯನ್ನ ಜಗತ್ತಿಗೆ ಸಾರಬೇಕು, ಈ ಯಾವ ಉದ್ದೇಶವೂ ನನಗಿಲ್ಲ ಅಂತ. ಇದು ಯಾವುದು? ಕೇವಲ ಇಷ್ಟೇ, ಮಧ್ವಾಚಾರ್ಯರು ಮಹಾತ್ಮರು, ಜ್ಞಾನಿಗಳು, ವಾಯುದೇವರು, ಅವರ ಚರಿತ್ರೆಯನ್ನು ಹೇಳೋದ್ರಿಂದ ನಾನು ಶುದ್ಧ ಆಗ್ತೀನಿ, ಕೇಳೋದ್ರಿಂದ ನೀವು ಶುದ್ಧ ಆಗ್ತೀರಿ ಅಂತ, ಅದಕ್ಕೋಸ್ಕರ ಹೇಳ್ತೇನೆ ಅಂತ. ಕಾವ್ಯಶ್ರೀಯೇವ ಗುರುಕೀರ್ತಯೇವ ಪ್ರೋಕ್ತಂ ಸ್ವಯೇವಾಪಿ ಮನೀಷಯಾವ. ಕಾವ್ಯಶ್ರೀಯೇವ, ಕಾವ್ಯದ ಸಂಪತ್ತು ನನ್ನಲ್ಲಿದೆ ಅನ್ನೋದನ್ನು ತೋರಿಸ್ಲಿಕ್ಕೆ, ಗುರುಕೀರ್ತಯೇವ, ಗುರುಗಳು ನನ್ನ ಗುರುಗಳಿವರು ಅನ್ನೋ ತೋರಿಸಲಿಕ್ಕೆ, ಯಾವುದಕ್ಕೂ ಅಲ್ಲ. ಪ್ರೋಕ್ತಂ ಸ್ವಯೈವಾಪಿ ಮನೀಷಯಾವ, ಸಕಪೋಲ ಕಲ್ಪಿತವಾದಂತಹ ವಿಚಾರಗಳನ್ನು ಕೂಡ ನಾನಿಲ್ಲಿ ಹೇಳಲಿಕ್ಕೆ ಹೋಗಿಲ್ಲ. ಮತ್ತೇನು ಮಾಡಿದ್ದೇನೆ ಅಂದ್ರೆ, ಚರ್ಯಾ ದೃಷ್ಟ ನರೈ ಕಾಶ್ಚಿತ್ ವಿಸ್ಮೃತ ದೇವಮಾಯೆಯ ಅಂತ. ಚರ್ಯಾ ದೃಷ್ಟ, ಯಾರು ನಾನೇ ಒಂದಷ್ಟು ನೋಡಿದ್ದೀನಿ, ಕೆಲವು, ಇನ್ನು ಕೆಲವು ಘಟನೆಗಳನ್ನ ತುಂಬಾ ಯಾರು ನೋಡಿರ್ತಾರೋ, ತುಂಬಾ ಪ್ರಾಮಾಣಿಕರು ಅಂತಿರ್ತಾರೋ ಅವರು ಹೇಳಿದಂತಹ ವಿಷಯಗಳನ್ನ ಇಲ್ಲಿ ದಾಖಲು ಮಾಡಿದ್ದೀನಿ. ಅಷ್ಟೇ ಅಲ್ಲ, ಇನ್ನು ಕೆಲವು ವಿಷಯಗಳಲ್ಲಿ ವಿವಾದ ಬಂದಿದೆ. ಒಂದೇ ವಿಷಯವನ್ನು ಹೇಳುವಾಗ ಒಬ್ರು ಒಂದ್ ರೀತಿ, ಇನ್ನೊಬ್ರು ಇನ್ನೊಂದು ರೀತಿ ಹೇಳುವಾಗ ಅಂತ ವಿಷಯವನ್ನು ಇಲ್ಲಿ ಸೇರಿಸಲಿಕ್ಕೆ ಹೋಗಿಲ್ಲ ನಾನು ಅಂತ ಹೇಳ್ತಾರೆ. ಅದನ್ನ ಇಲ್ಲಿ ಹಾಕ್ಲಿಕ್ಕೆ ಹೋಗಿಲ್ಲ, ಅದು ಬಿಟ್ಟಾಡ್ತೀನಿ. ಎಲ್ಲಿ ವಿರೋಧಗಳಿದ್ದಾವೋ ಅಲ್ಲೆಲ್ಲ ಮಾತಾಡ್ಲಿಕ್ಕೆ ಹೋಗಿಲ್ಲ ನಾನು. ಅದು ಇನ್ನು ಕೆಲವೆಲ್ಲ ವಿಸ್ಮೃತ ದೇವಮಾಯೆ, ಕೆಲವು ವಿಷಯಗಳಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೇವಮಾಯ ಅದೆಲ್ಲ ದೇವತೆಗಳು ಮಾತ್ರ ಆ ರಹಸ್ಯವನ್ನು ತಿಳಿಲಿಕ್ಕೆ ಸಾಧ್ಯ, ಮನುಷ್ಯರಿಗೆ ಆ ಯೋಗ್ಯತೆ ಇಲ್ಲ. ಆದ್ರಿಂದ ಅದನ್ನೆಲ್ಲವನ್ನು ನಾನು ಬರೀಲಿಕ್ಕೆ ಹೋಗೋದಿಲ್ಲ ಅಂತ ಇದನ್ನೆಲ್ಲ ಪ್ರತಿಜ್ಞೆ ಮಾಡಿ, ಆದ್ರಿಂದ ಸಜ್ಜನರು ಯಾರು ಕೂಡ ಇಲ್ಲಿ ಸಂದೇಹ ಪಡಬಾರದು. ಸಂದೇಹ ಪಡದೇನೆ ಮಧ್ವಾಚಾರ್ಯ ಚರಿತ್ರೆ ದಿವ್ಯವಾದ ಚರಿತ್ರೆ ಅಂತ ತಿಳಿದು ಅದರ ಅಧ್ಯಯನ ಮಾಡಬೇಕಂತ. ಇದು ಜ್ಞಾನಿಗಳಿಗೆಲ್ಲ ಒಲಿಯುವಂತಹದ್ದು, ಮಂತ್ರತುಲ್ಯವಾದದ್ದು. ಹಾಗೆ ವಾಯುಸ್ತುತಿ ಎನ್ನುವಂತಹದ್ದು ಮಂತ್ರತುಲ್ಯವೋ ಅದೇ ರೀತಿಯಾಗಿ, ಯಾಕೆಂದ್ರೆ ನಾರಾಯಣ ಪಂಡಿತಾಚಾರ್ಯರು ಕೂಡ ಗೃಹಸ್ಥರಾದರೂ ಕೂಡ ಹಾಗೆ ತ್ರಿವಿಕ್ರಮ ಪಂಡಿತಾಚಾರ್ಯ ಗೃಹಸ್ಥರಾಗಿದ್ದುಕೊಂಡು ವಾಯುಸ್ತುತಿಯನ್ನು ಬರೆದಾಗ ಹರಿವಾಯುಸ್ತುತಿಯನ್ನು ಎಲ್ಲ ಸನ್ಯಾಸಿಗಳು ಅಧ್ಯಯನ ಮಾಡುತ್ತಾರೋ, ಹಾಗೆ ನಾರಾಯಣ ಪಂಡಿತಾಚಾರ್ಯ ಬರೆದಿರುವಂತಹ ಈ ಗ್ರಂಥವನ್ನು ಕೂಡ ಸನ್ಯಾಸಿಗಳು ಅಧ್ಯಯನ ಮಾಡಬೇಕು. ಎಲ್ರಿಗೂ ಕೂಡ ಮಂತ್ರತುಲ್ಯವಾಗಿರುವಂತಹದ್ದು. ಇದರ ಸಿದ್ಧಿ ಪಡ್ಕೊಂಡ್ಬಿಟ್ರಂತೂ ಎಂಥ ಅಗಾಧವಾದ ಮಹಿಮೆ ಇದೆ ಇದಕ್ಕೆ ಅಂತ ಹೇಳಿದರೆ ಬಹಳ ಮಹಿಮೆ. ಅದನ್ನ ಈ ಗ್ರಂಥಕ್ಕೆ ಒಬ್ಬರು ವಿಷ್ಣು ತೀರ್ಥರು ಅಂತ ಇದರ ಫಲಸ್ತುತಿ ಬರೆದಿದ್ದಾರೆ. ಒಂದೊಂದು ಸರ್ಗಕ್ಕೆ ಏನೇನು ಫಲ ಇದೆ ಅಂತ, ಯಾವ ಫಲ ಬೇಕು ಅಂತ ಬಯಸ್ತೀರೋ ಆ ಫಲ ಸಿಗಬೇಕು ಅಂದ್ರೆ ಈ ಸರ್ಗ ಪಾರಾಯಣ ಮಾಡ್ರಿ ಅಂತ ವಿಷ್ಣು ತೀರ್ಥರು ಫಲಸ್ತುತಿಯನ್ನು ಬರೆದಿದ್ದಾರೆ. ಅವರು ಫಲಸ್ತುತಿ ಬರೀಬೇಕಾದ್ರೆ ಅವರ ಜೀವನ ಚರಿತ್ರೆಯಲ್ಲೇ ಬರ್ತದೆ. ವಿಷ್ಣು ತೀರ್ಥರು ಅಂದ್ರೆ ಅಡವಿ ಆಚಾರ್ಯರು ಅಂತ ಕರೀತಾರೆ. ಭಾಗವತ ಸಾರೋದ್ಧಾರವನ್ನು ಬರೆದಂತಹ ಮಹಾತ್ಮರು ಮಾಧ್ವರು ವಿಷ್ಣು ತೀರ್ಥರು ಅಂತ. ಅವರ ಚರಿತ್ರೆಯಲ್ಲಿ ಬರ್ತದಂತ ಕಥೆ. ಏನು ಅಂದ್ರೆ, ಅವರು ಈ ಕಡೆ ಕೊಪ್ಪಳ, ಕಿನ್ನಾಳ, ಗುನ್ನಾಳ ಆ ಪ್ರಾಂತ್ಯದಲ್ಲೆಲ್ಲ ಇದ್ರಂತೆ. ಆ ಪ್ರಾಂತ್ಯದಲ್ಲಿ ಇರುವಾಗ ಆ ಪ್ರಾಂತ್ಯದಲ್ಲಿ ಒಂದು ಊರಿಗೆ, ಇಡೀ ಊರಿಗೇನೆ ಬರಗಾಲ ಬಂತಂತೆ. ಭಾರೀ ಬರಗಾಲ ಬಂತು. ಆ ಬರಗಾಲ ಪರಿಹಾರ ಮಾಡಿಕೊಳ್ಳಿಕ್ಕಾಗಲಿಲ್ಲ. ಆ ಊರಿನಲ್ಲಿ ಒಬ್ಬ ಶಾನುಭೋಗ ಇದ್ದನಂತೆ. ಆ ಶಾನುಭೋಗ ತನ್ನ ಮನೆಯಲ್ಲಿದ್ದಂತ ಎಲ್ಲ ಪದಾರ್ಥಗಳನ್ನೆಲ್ಲ ಊರಿನ ಜನರಿಗೆಲ್ಲ ಊಟಕ್ಕೆ ಅಂತ ಖರ್ಚು ಮಾಡ್ಲಿಕ್ಕೆ ಶುರು ಮಾಡಿದ. ಎಲ್ಲ ಕರಗ್ಲಿಕ್ಕೆ ಶುರುವಾಯಿತು. ಆ ಬರಗಾಲ ಮಾತ್ರ ಪರಿಹಾರ ಆಗಲಿಲ್ಲ. ಕಡೆಗೆ ಏನ್ ಮಾಡಬೇಕು ಗೊತ್ತಾಗಲಿಲ್ಲ. ಯಾರೋ ಹೇಳಿದ್ರಂತೆ, ಇಲ್ಲೇ ಹತ್ತಿರದಲ್ಲಿ ಮಹಾತ್ಮರಿದ್ದಾರೆ, ಜ್ಞಾನಿಗಳು, ವಿಷ್ಣು ತೀರ್ಥರು ಅಂತ, ಅವರನ್ನು ಹೋಗಿ ಪ್ರಾರ್ಥನೆ ಮಾಡು, ಏನಾದ್ರೂ ಅನುಗ್ರಹ ಆಗ್ತದೆ ಅಂತ ಹೇಳಿದಾಗ ಅವನು ಹೋದನಂತೆ. ಹೋಗಿ ಆ ವಿಷ್ಣು ತೀರ್ಥರಲ್ಲಿ ಪ್ರಾರ್ಥನೆ ಮಾಡಿದಂತೆ, ಸ್ವಾಮಿ ಹೀಗೆ ಬರಗಾಲ ಬಂದಿದೆ, ಪರಿಹಾರ ಮಾಡಿಕೊಡ್ರಿ ನಮಗೆ ಅಂತ ಕೇಳಿದಾಗ ವಿಷ್ಣು ತೀರ್ಥರು ಹೇಳಿದ್ರಂತೆ, ಆಯ್ತು ಅಂತ ನಾಳೆ ಬನ್ನಿ ಅಂತ ಹೇಳಿದ್ರಂತೆ. ಮರು ದಿವಸ ಬಂದ್ರಂತೆ. ಬರುವಾಗ ಅವರು ಎದುರಲ್ಲೇನೆ ಒಂದಷ್ಟು ರಾಶಿ ಕಬ್ಬಿಣದ ನಾಣ್ಯಗಳು, ಈ ಕಬ್ಬಿಣದ ನಾಣ್ಯಗಳನ್ನೆಲ್ಲ ಸಂಗ್ರಹ ಮಾಡಿ ಇಡಿಸಿದ್ರಂತೆ. ಒಂದು ಪೂರ್ಣವಾಗಿ ಒಂದು ಬೊಗಸೆ ತಗೊಳ್ತಿದ್ರಂತೆ. ಆ ಕಬ್ಬಿಣದ ನಾಣ್ಯವನ್ನು ನೆಲದಲ್ಲಿ ಹಾಕ್ತಿದ್ರಂತೆ. ನೆಲದಲ್ಲಿ ಹಾಕಿ ಅದರ ಮೇಲೆ ಒಂದು ಮಣೆ ಹಾಕೋದಂತೆ. ಮಣೆ ಹಾಕಿ ಆ ಮಣೆಯ ಮೇಲೆ ವಿಷ್ಣು ತೀರ್ಥರು ಕೂತುಕೊಂಡು
ಒಂದು ಸರ್ತಿ ಆರಂಭ ಮಾಡ್ತಿದ್ರಂತೆ ಮಧ್ವ ವಿಜಯ ಪಾರಾಯಣವನ್ನು. ಅವ್ರ ನಿತ್ಯ ಕ್ರಮ ಇದು. ನಿತ್ಯ 16 ಸರ್ಗ ಮಧ್ವ ವಿಜಯ ಪಾರಾಯಣವನ್ನ ಮಾಡದೇನೆ ಒಂದು ತೊಟ್ಟು ಬಾಯಿ ನೀರು ಹಾಕೊಳ್ತಿರ್ಲಿಕ್ಕಂತೆ. ಅಂತ ಮಹಾತ್ಮ. ಆವತ್ತಿನ ದಿವಸ ಅವತ್ತು ಕೂತ್ಕೊಂಡು ಮಣೆ ಮೇಲೆ ಕೂತ್ಕೊಂಡು 16 ಸರ್ಗ ಮಧ್ವ ವಿಜಯ ಪಾರಾಯಣ ಮಾಡಿದ್ರಂತೆ. ಎಲ್ಲ ಪಾರಾಯಣ ಆದ ನಂತರ ಆಮೇಲೆ ಆ ಮಣೆಯನ್ನು ತೆಗಿ ಅಂತಂದ್ರಂತೆ ಶಾನ್ಭೋಗನಿಗೆ. ಆಯ್ತು ಅಂತ ಆ ಮಣೆ ತೆಗೆದಂತೆ ಕಬ್ಬಿಣದ ನಾಣ್ಯಗಳೆಲ್ಲ ಬಂಗಾರದ ನಾಣ್ಯ ಆಗೋಗಿತ್ತಂತೆ. ಇದು ವಿಷ್ಣು ತೀರ್ಥರು ತೋರಿಸಿಕೊಟ್ಟಂತ ಮಹಿಮೆ. ಇದು ಮಧ್ವ ವಿಜಯಕ್ಕೆ ಇರುವಂತ ಮಧ್ವ ವಿಜಯದ ಸಿದ್ಧಿ ಇತ್ತು ಅಂತ ಆದ್ರೆ ಸುಮಧ್ವ ವಿಜಯ ಅದು ಎಂಥವರಿಗಾದರೂ ಕೂಡ ಅದು ಒಲ್ದು ಬಿಡುತ್ತು ಅಂತ ಆದ್ರೆ ಜೀವನದಲ್ಲಿ ಹೇಳ್ತಾರೆ. ಮಧ್ವಾಚಾರ್ಯ ಚರಿತ್ರೆ ಇದೆಯಲ್ಲ, ಸಾಮಾನ್ಯ ಅಲ್ಲ. ಜೀವನದಲ್ಲಿ ಯಾರಾದ್ರೂ ಬೇಸತ್ತು ಹೋಗಿದ್ರೆ, ಬೇಡಪ್ಪ ಜೀವನ ನಮಗೆ ಬೇಡ, ಸಾಕಾಗಿ ಹೋಗಿದೆ, ಇನ್ನೆಷ್ಟು ದಿವಸ ಬದುಕಬೇಕು, ಹೆಂಡತಿ ಮಕ್ಕಳು ಕಾಟ ಇನ್ನೊಂದು ಮತ್ತೊಂದು ಸಾಕಾಗಿ ಹೋಗಿದೆ, ಬೇಡವೇ ಬೇಡ ಅಂತನಿಸಿ ಜೀವನದಲ್ಲಿ ವೈರಾಗ್ಯ ತಂದುಕೊಳ್ಳುವಂತಹ ಸ್ಥಿತಿಗೆ ಹೋದವರು ಒಂದು ಸರ್ತಿ ಸುಮಧ್ವ ವಿಜಯ ಪಾರಾಯಣ ಮಾಡಿಬಿಡ್ಬೇಕಂತೆ. ಮಧ್ವಾಚಾರ್ಯ ಚರಿತ್ರೆ ಕೇಳಬೇಕಂತೆ, ಕಿವಿಯಿಂದ ಕೇಳಬೇಕು. ಅಷ್ಟು ಕೇಳಿದರೆ ಸಾಕಂತೆ. ಮಧ್ವ ವಿಜಯವನ್ನು ಶ್ರವಣ ಮಾಡಿದರೆ ಸಾಕು, ತನ್ಮಾತ್ರದಿಂದ ಮತ್ತು ಉತ್ಸಾಹ ಬರ್ತದಂತೆ. ಆ ಉತ್ಸಾಹ ಎಂತದ್ದು? ಹರಿಭಕ್ತಿಯನ್ನು ಮಾಡುವ ಉತ್ಸಾಹ ಬರ್ತದಂತೆ. ಹರಿಭಕ್ತಿ ಅನ್ನೋದು ಬರೀ ಅಷ್ಟೇ ಅಲ್ಲ, ಸಾಧನೆ ಮಾಡುವ ಕಡೆಗೆ ನಮ್ಮ ದೇಹ ಎನ್ನುವುದು ಅದಕ್ಕೆ ತೊಡಗುತ್ತಂತೆ. ಸಾಧನ ಶರೀರ ಅಂತ ಸಾಧನೆ ಮಾಡ್ಲಿಕ್ಕೆ ತೊಡಗುತ್ತಂತೆ. ಅಂತಹ ಶಕ್ತಿ ಸಾಮರ್ಥ್ಯವನ್ನು ಕೊಡತಕ್ಕಂತಹದ್ದು ಮಧ್ವ ವಿಜಯ ಎನ್ನುವಂತ ಗ್ರಂಥ. ಈ ಮಧ್ವ ವಿಜಯಕ್ಕೆ ಶಕ್ತಿ ಇದೆ ಅಂತ ಹೇಳ್ತಾರೆ. ಇಂಥ ಮಧ್ವ ವಿಜಯದಲ್ಲಿ ಅನೇಕ ವಿಷಯಗಳನ್ನು ಹೇಳಿದ್ದಾರೆ, ಅನೇಕ ವಿಷಯಗಳು. ಅದರಲ್ಲಿ ಮೊದಲಿಗಾಗುವಾಗ ಆರಂಭದಲ್ಲಿ ಭಗವಂತನಿಗೆ ನಮಸ್ಕಾರ ಮಾಡಿ ಮಂಗಳಾಚರಣೆಯನ್ನ ಮಾಡಿ ಈ ಗ್ರಂಥದ ಆರಂಭ ಮಾಡುತ್ತಾ ಇದ್ದಾರೆ ನಾರಾಯಣ ಪಂಡಿತಾಚಾರ್ಯ. ಕಾಂತಾಯ ಕಲ್ಯಾಣ ಗುಣೈಕದಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಕಲ್ಯಾಣ ಗುಣೈಕ ಧಾಮ್ನೆ, ಮಂಗಳಕರವಾಗಿರುವಂತಹ ಏನು ಗುಣಗಳಿದ್ದಾವೆ ಆ ಎಲ್ಲಾ ಗುಣಗಳಿಗೂ ಕೂಡ ಮುಖ್ಯ ಆಶ್ರಯನಾದವನು ಈ ಭಗವಂತ ಪರಮಾತ್ಮ ಅಂತ. ನವದ್ಯುನಾಥ ಪ್ರತಿಮ ಪ್ರಭಾಯ, ಒಳ್ಳೆ ಹೊಸದಾಗಿ ಉದಯಿಸಿರುವಂತಹ ಸೂರ್ಯ ಇರ್ತಾನಲ್ಲ, ಅವನ ಕಿರಣದಿಂದಾಗಿ ಹಾಗೆ ಹೊಳಿತಿರ್ತಾನೋ ಅಂತ ಪ್ರಭೆ ಅಂತೆ ಭಗವಂತನದ್ದು. ಅವನು ಅಖಿಲ ಎಲ್ಲದಕ್ಕೂ ಕಾರಣ ಪರಮಾತ್ಮ, ಇಂಥದ್ದಕ್ಕಿಲ್ಲ ಅಂತಲ್ಲ, ಸಕಲಕ್ಕೂ ಕಾರಣನಾದವನು ಅಂತ. ಶ್ರೀ ಪ್ರಾಣನಾಥಾಯ, ಲಕ್ಷ್ಮೀದೇವಿಗೆ ಮುಖ್ಯ ಪ್ರಾಣದೇವರಿಗೆ ಒಡೆಯರಾಗಿರುವಂತಹ ನಾರಾಯಣಾಯ, ನಾರಾಯಣನಿಗೆ ನಮಸ್ಕಾರ ಅಂತ ಹೇಳುತ್ತಾರೆ. ನಾರಾಯಣನಿಗೆ ನಮಸ್ಕಾರ ಅಂತ ಹೇಳುವಾಗ ಅದು ನಾರಾಯಣ ಪಂಡಿತಾಚಾರ್ಯರು ಬಹುಶಃ ಅವ್ರ ಹೆಸರು ಅದನ್ನೇ ಇಟ್ಟಿದ್ದಾರೆ, ನಾರಾಯಣ ಅಂತಲೇ ಹೆಸರಿಟ್ಟಿದ್ದಾರೆ. ಒಂದು ಅವ್ರ ಹೆಸರನ್ನೇ ಹೇಳ್ಕೊಂಡಿದ್ದಾರೋ ಏನು. ಅದ್ರ ಜೊತೆಗೆ ಭಗವಂತನದು, ಮುಖ್ಯವಾಗಿ ಭಗವಂತನದು. ಅದ್ರ ಜೊತೆಗೆ ಇನ್ನೊಂದೇನು ಅಂದ್ರೆ ಮಧ್ವಾಚಾರ್ಯರಿಗೆ ಭಗವಂತನ ಅನೇಕ ನಾಮಗಳಿದ್ದಾವೆ, ಇಲ್ಲ ಅಂತಂದ್ರೆ ಅನೇಕ ನಾಮಗಳಿದ್ದಾವೆ. ಅನೇಕ ನಾಮಗಳಲ್ಲೂ ಕೂಡ ಮಧ್ವಾಚಾರ್ಯರು ಅಲ್ಲಲ್ಲಲ್ಲಿ ಹೆಚ್ಚಾಗಿ ಮಂಗಳಾಚರಣೆ ಮಾಡುವಾಗ ಬಳಸಿದ ಪ್ರಯೋಗ ಯಾವುದು ಅಂದ್ರೆ ನಾರಾಯಣ ಅನ್ನುವಂಥ ಶಬ್ದವನ್ನೇ ಬಳಸ್ತಾರೆ ಹೆಚ್ಚಾಗಿ. ನೀವು ಸೂತ್ರ ಭಾಷೆ ನೋಡಿ, ನಾರಾಯಣಂ ನಮಸ್ಕೃತ್ಯ, ಅಲ್ಲಿ ನಾರಾಯಣಂ ಗುಣೈ ಸರ್ವೈಹಿ ಉದೀರ್ಣಂ ದೋಷವರ್ಜಿತಂ, ಅಲ್ಲಿ ಬಳಸಿರುವಂತಹದ್ದು ನಾರಾಯಣ ಅನ್ನೋ ಶಬ್ದವನ್ನೇ ಬಳಸಿದ್ದಾರೆ. ತಾತ್ಪರ್ಯ ನಿರ್ಣಯವನ್ನು ಬರೀತಾರೆ ನಾರಾಯಣಾಯ, ನಾರಾಯಣಾಯ, ಅಲ್ಲಿಯೂ ಕೂಡ ಅಷ್ಟೇ. ಹಾಗೆ ಅಲ್ಲಿ ಬಳಸುವಾಗಲೂ ನಾರಾಯಣ ಅಂತಲೇ ಬಳಸ್ತಾರೆ. ಇನ್ನು ಅದಲ್ಲದೇನೆ ಈ ಅನುವ್ಯಾಖ್ಯಾನ ಗ್ರಂಥ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಮಾಪ್ಯತಮಪ್ಯ ಕಿಲೈಸುವಾಕ್ಯೈ, ಅಲ್ಲಿ ಕೂಡ ನಾರಾಯಣ. ಹೀಗೆ ಅನೇಕ ಕಡೆಯಲ್ಲಿ ನಾರಾಯಣ ನಾರಾಯಣ ಅನ್ನೋ ಶಬ್ದ ಬಳಸ್ತಾರೆ. ಆದ್ದರಿಂದ ನಾರಾಯಣ ಎನ್ನುವಂತಹ ನಾಮ ಅತ್ಯಂತ ಪ್ರೀತ್ಯಾಸ್ಪದವಾದದ್ದು ಅವರಿಗೆ, ಆ ನಾರಾಯಣ ಅನ್ನುವಂಥದ್ದು. ಅದಕ್ಕೋಸ್ಕರ ನಾರಾಯಣ ಅನ್ನೋ ಶಬ್ದವನ್ನು ಇಲ್ಲಿದ್ರೆ ವಾಸುದೇವಾಯ ಹೇಳ್ಬೋದು, ಯಾವ್ದು ಬೇಕಾದ್ರೂ ಹೇಳ್ಬೋದಿತ್ತು, ಅದನ್ನು ಬಿಟ್ಟು ಇದನ್ನೇ ಹೇಳಿ. ಇದಷ್ಟೇ ಅಲ್ಲ, ಅದರ ಜೊತೆಗೆ ಏನು ಮಾಡಬೇಕಂತೆ, ನಾರಾಯಣಾಯ ನಮಸ್ಕರೋಮಿ ಅಂತ ಹೇಳಿದಾಗ ನಾರಾಯಣನಿಗೆ ನಮಸ್ಕಾರ ಅಂತ ಹೇಳಿದ್ರೆ ನಾರಾಯಣ ಅನ್ನೋ ಶಬ್ದ ಬಂತು ಅಂದ್ರೆ ಸಾಕಂತೆ. ಶಾಸ್ತ್ರದಲ್ಲಿ ಸಂಪ್ರದಾಯ ಬಂತು, ನಾರಾಯಣ ಅನ್ನೋ ಶಬ್ದ ಬಂದ ಕೂಡಲೇನೆ ಆ ಶಬ್ದದ ಅರ್ಥಚಿಂತನೆ ಮಾಡಬೇಕು. ಅದಕ್ಕೆ ನಾರಾಯಣ ಅನ್ನೋ ಶಬ್ದಕ್ಕೆ ಅರ್ಥಚಿಂತನೆ ಮಾಡುತ್ತೇನೆ ಅಂತ ವಿಜೇಂದ್ರ ಸ್ವಾಮಿಗಳು ಅನೇಕ ಅರ್ಥಗಳನ್ನು ಹೇಳ್ತಾರೆ, ಬಹಳ ಅರ್ಥಗಳು, 108 ಅರ್ಥಗಳನ್ನು ಹೇಳಿದ್ದಾರೆ. ಅದರಲ್ಲಿ ಮಧ್ವಾಚಾರ್ಯನೇ ಐತರೇಯ ಭಾಷ್ಯದಲ್ಲಿ ಹೇಳಿರುವಂತಹ ಒಂದು ಅರ್ಥ ಏನು ಅಂದ್ರೆ, ನಾರಾಯಣ ಅನ್ನೋ ಶಬ್ದಕ್ಕೆ ಅರ್ಥ ಏನು, ನ
ನಾ ಅಂತ ದೀರ್ಘ ಇದೆ. ನಾ ಅಂತ ನ ಅಂದ್ರೆ ಸಂಸ್ಕೃತದಲ್ಲಿ ನಿಷೇಧ ಅಂತ ಅರ್ಥ. ನ ಅಂದ್ರೆ ಅಲ್ಲ ಅಂತ ಅರ್ಥ. ನಿಷೇಧ ಅಂದ್ರೆ ಅಲ್ಲ ಅಂತ ಅರ್ಥ. ನ ಅಂದ್ರೆ ಅಲ್ಲ ಅಂತ ಅಂದ್ರೆ ಏನರ್ಥ? ನ ಅಂದ್ರೆ ಭಗವಂತನಿಗೆ ನ ಅಂತ ಹೆಸರು. ಯಾಕೆ ಅಂತ ಹೇಳಿದ್ರೆ ಅವನು ಅಲ್ಲ ಅಂದ್ರೆ ಏನರ್ಥ? ಜೀವನು ಅಲ್ಲ ಅಂತ. ಭಗವಂತ ಜೀವ ಅಲ್ಲ ಅಂತ ಅರ್ಥ. ಅಲ್ಲ, ಅದಕ್ಕೆ ನ ಅಂದ್ರೆ ಸಾಕಾಗಿತ್ತು. ನಾ ಅಂತ ದೀರ್ಘ ಯಾಕೆ ಹೇಳಬೇಕು? ನಾ ಅಂತ ದೀರ್ಘ ಯಾಕೆ ಹೇಳಿದ್ದು ಅಂದ್ರೆ ಅದಕ್ಕೆ ಕೆಲವೊಂದು ಸರ್ತಿ ದಾರ್ಢ್ಯ ಬರಬೇಕಲ್ಲ. ಜೀವ ಅಲ್ಲ ಅಂತ ಹೇಳಿದ್ರೆ ಸಾಕಾಗಲ್ಲ. ಕೆಲವೊಂದು ಇವತ್ತು ಜೀವ ಅಲ್ಲ ನಾಳೆ ಜೀವ ಆಗ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಕೆಲವರು ಅದಕ್ಕೋಸ್ಕರ ಅದಕ್ಕೆ ಹೇಳಿದ್ರು ನ ಅಂತ ದೀರ್ಘ ಹೇಳಿದ್ರೆ ಜೀವ ಅಲ್ಲ ಅಂತ ಅಷ್ಟೇ ಅಲ್ಲ, ಜೀವ ಅಲ್ಲವೇ ಅಲ್ಲ ಅಂತ ಅರ್ಥ. ಜೀವ ಅಲ್ಲವೇ ಅಲ್ಲ, ಜೀವನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅರ್ಥ. ಹಾಗಾಗಿ ಭಗವಂತ ಜೀವ ಅಲ್ಲ ಅಂತ ನ ಅನ್ನೋ ಶಬ್ದ, ಜೀವ ಅಲ್ಲವೇ ಅಲ್ಲ ಅಂತ. ಆಮೇಲೆ ರ ಅಂತ ಹೇಳಿದ್ದಾರೆ. ರ ಅನ್ನೋದಕ್ಕೆ ಅರ್ಥ ಏನು ಅಂದ್ರೆ ರಹಿತ ಅಂತ ಅರ್ಥ. ರಹಿತ ಅಂದ್ರೆ ಅರ್ಥ ಏನು ಅಂದ್ರೆ ಭಗವಂತ ದೋಷರಹಿತ ಅಂತ. ಅವನಲ್ಲಿ ದೋಷ ಎನ್ನುವಂತದ್ದಿಲ್ಲ. ರ ಅಂದ್ರೆ ದೋಷರಹಿತ ಅಂತ. ಅಲ್ಲೂ ಮತ್ತೆ ದೀರ್ಘ ಹೇಳಿದ್ದಾರೆ. ಅಂದ್ರೆ ಅರ್ಥ ಏನು ಅಂತಂದ್ರೆ ದೋಷ ರಾಹಿತ್ಯ ಅನ್ನೋದು ದೋಷ ಇವತ್ತಿಲ್ಲ ನಾಳೆ ಬರ್ತದೆ, ಇಲ್ಲವೇ ಇಲ್ಲ, ದೋಷ ಇಲ್ಲವೇ ಇಲ್ಲ ಅನ್ನೋದನ್ನ ಆ ದಾರ್ಢ್ಯಕ್ಕೋಸ್ಕರವಾಗಿ ದೀರ್ಘವನ್ನು ಹೇಳಿದ್ದಾರೆ. ನ ರ ಅಂತ. ಆಮೇಲೆ ಯ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಯಾ ಪ್ರಾಪಣಿ ಅಂತ ಧಾತು. ಯಾ ಪ್ರಾಪಣಿ ಅಂದ್ರೆ ಅರ್ಥ ಏನು ಅಂದ್ರೆ ಯ ಅಂತ ಹೇಳಿದ್ರೆ ಪ್ರಾಪಣಿ ಅಂದ್ರೆ ಪ್ರಾಪಣಿ ಅಂತ ಹೇಳಿದ್ರೆ ಎಲ್ಲವನ್ನು ಓಡಿಸುವವನು ಅಂತ. ಓಡಿಸೋದು ಅಂತ ಹೇಳಿದ್ರೆ ಏನನ್ನು ಓಡಿಸ್ತಾನೆ ಅಂದ್ರೆ ಜೀವರಲ್ಲಿ ಇರುವಂತಹ ಪಾಪಗಳನ್ನೆಲ್ಲ ಓಡಿಸ್ತಾನೆ ಭಗವಂತ ಅಂತ. ಎಲ್ಲವನ್ನು ಕಳೆದು ಹಾಕ್ತಾನೆ. ಅಲ್ಲಿ ದೀರ್ಘ ಇಲ್ಲ, ಮತ್ತೆ ದೀರ್ಘ ಇಲ್ಲ. ಯಾಕೆ ಅಂದ್ರೆ ಎಲ್ಲಾ ದೋಷಗಳನ್ನು ಕೂಡ ಓಡಿಸ್ತಾನೆ ಭಗವಂತ, ಎಲ್ಲ ದೋಷಗಳನ್ನು ಕೂಡ, ಆದ್ರೆ ಪೂರ್ಣವಾಗಿ ಓಡಿಸೋದಿಲ್ಲ ಯಾವುದನ್ನು ಕೂಡ. ಮೋಕ್ಷಕ್ಕೆ ಹೋದರೂ ಕೂಡ ಅವರಲ್ಲಿ ಒಂದು ದೋಷ ಇದ್ದೇ ಇರ್ತದೆ. ಏನದು ಅಂದ್ರೆ ನಿಯಮ್ಯತ್ವ. ಅಂದ್ರೆ ಭಗವಂತ ನಿಯಾಮಕನಾಗೇ ಇರ್ತಾನೆ, ಅವರು ಸ್ವತಂತ್ರರಾಗೋದಿಲ್ಲ ಅಲ್ಲೂ ಕೂಡ. ಹಾಗಾಗಿ ಅವನ ನಿಯಾಮಕತ್ವ ಅನ್ನೋದಲ್ಲೂ ಇರುತ್ತೆ, ನಿಯಮ್ಯತ್ವ ಅನ್ನುವಂಥದ್ದು ಇವರಲ್ಲಿ ಇದ್ದೇ ಇರ್ತದಂತೆ. ಆದ್ರಿಂದಾಗಿ ಯ ಅಂತ ಹ್ರಸ್ವ ಹೇಳಿದ್ದಾರೆ, ಹ್ರಸ್ವ. ಇನ್ನು ಅಷ್ಟೇ ಅಲ್ಲ, ನ ಅಂತ ಹೇಳಿದ್ರು. ನ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಐತರೇಯ ಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡುತ್ತಾ ಮಧ್ವಾಚಾರ್ಯ ಹೇಳುತ್ತಾರೆ ಗುಣಪೂರ್ಣ ಅಂತ ಅರ್ಥ. ನ ಅಂದ್ರೆ ನ ಅನ್ನೋದೇ ನ ಅಂತ ಆಗುತ್ತೆ. ರ ಅನ್ನೋದು ಸೇರಿದಾಗ ರಷಾಭ್ಯಾಮ್ ನೋಣ ಸಮಾನ ಪದೇ ಅಂತ ಸೂತ್ರ. ಅದರಿಂದಾಗಿ ನ ಆಗಿಬಿಡ್ತದೆ. ಹಾಗೆ ಈ ರೀತಿಯಲ್ಲಿ ಅವನು ಗುಣಪೂರ್ಣ. ಅಂತೂ ನಾರಾಯಣ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ನ ಅಂತ ಹೇಳಿದ್ರೆ ಭಗವಂತ ಜೀವ ಅಲ್ವೇ ಅಲ್ಲ ಅಂತ ಅರ್ಥ. ರ ಅಂತ ಹೇಳಿದರೆ ಅವನಲ್ಲಿ ದೋಷ ಇಲ್ವೇ ಇಲ್ಲ ಅಂತ ಅರ್ಥ. ಯ ಅಂತ ಹೇಳಿದರೆ ಜೀವನಲ್ಲಿರುವಂತಹ ಎಲ್ಲಾ ದೋಷಗಳನ್ನ ಪೂರ್ಣವಾಗಿ ಹೊಡೆದಾಕೋದಿಲ್ಲ ಅಂತ ಅರ್ಥ. ಇನ್ನು ನ ಅಂತ ಹೇಳಿದ್ರೆ ಗುಣಪೂರ್ಣ ಅಂತ ಅರ್ಥ. ಹೀಗೆ ಇಂತಹ ಭಗವಂತನಿಗೆ ನಮೋ ನಮಃ ನಮಸ್ಕಾರವನ್ನು ಮಾಡುತ್ತೇನೆ ಅಂತ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಇಂತಹ ಭಗವಂತನಿಗೆ ನಮಸ್ಕಾರ ಅಂತ ಮಾಡ್ತಾರೆ. ಈಗ ದೇವರಿಗೆ ನಮಸ್ಕಾರವನ್ನು ಮಾಡಿ ಶ್ರೀ ಪ್ರಾಣನಾಥಾಯ ಅನ್ನೋದಲ್ಲಿ ಶ್ರೀದೇವಿಗೂ ಮತ್ತು ಪ್ರಾಣನಿಗೂ ಒಂದು ನಮಸ್ಕಾರ ಅಂತ ಇಟ್ಟುಕೊಂಡ್ರೆ ಚಿಂತನೆ ಮಾಡ್ರಿ ಅಂತಾರೆ ವ್ಯಾಖ್ಯಾನಿದ್ದಾರೆ. ಆಮೇಲೆ ಮತ್ತೆ ಒಂದು ಭಗವಂತನಿಗೆ ನಮಸ್ಕಾರವನ್ನ ಮಾಡಿ ಮೊದಲಿಗೆ ಅವರ ಆರಾಧ್ಯ ದೈವ ಅಂತ ಹೇಳಿದ್ರೆ ಉಡುಪಿ ಕೃಷ್ಣ. ಇನ್ನೊಂದು ಅವರು ವೇದವ್ಯಾಸ ದೇವರ ಸೇವೆಗೆ ಅಂತಲೇ ಬಂದವರು. ಆದ್ರಿಂದ ವೇದವ್ಯಾಸ ದೇವರಿಗೂ ನಮಸ್ಕಾರ ಮಾಡಬೇಕು ಅಂತ ಅದು ಒಂದೇ ಶ್ಲೋಕ ಆದ್ರೂ ಇಬ್ಬರಿಗೂ ನಮಸ್ಕಾರ ಮಾಡುತ್ತಾರೆ. ಒಂದು ಶ್ಲೋಕದ ಶ್ಲೇಷಾಲಂಕಾರ ಅಂತ ಹೇಳ್ತಾರೆ. ಒಂದೇ ಶಬ್ದಕ್ಕೆ ಎರಡರ್ಥ ಹೇಳಲಿಕ್ಕೆ ಬಂದ್ರೆ ಅದನ್ನು ಶ್ಲೇಷ ಅಂತ ಹೇಳ್ತಾರೆ. ಹಾಗೆ ಮುಂದಿನ ಶ್ಲೋಕದಲ್ಲಿ ಕೃಷ್ಣನಿಗೆ ನಮಸ್ಕಾರ ಮಾಡುತ್ತೇನೆ ಅಂತ ಅನಾಕುಲಂ ಗೋಕುಲ ಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾಮಿಲಾತ್ಮ ತಸ್ಮೈ ನಮೋ ನೀರದ ನೀಲವಾಸೆ ಕೃಷ್ಣಾಯ ಕೃಷ್ಣಾರಮಣ ಪ್ರಿಯಾಯ. ಅನಾಕುಲಂ ಗೋಕುಲ ಉಲ್ಲಲಾಸ, ಗೋಕುಲವನ್ನ ಉಲ್ಲಾಸಗೊಳಿಸಿದ್ದಾನಂತೆ ಭಗವಂತ. ಯಾರವನು ಅಂದ್ರೆ ಕೃಷ್ಣ ರಮಣ ಪ್ರಿಯಾಯ ಅಂತ ಹೇಳ್ತಾರೆ. ಕೃಷ್ಣ ರಮಣ ಪ್ರಿಯಾಯ ಇದೆಲ್ಲ ಶ್ಲೇಷ ಬಹಳ ಚೆನ್ನಾಗಿದೆ. ಶ್ಲೇಷ ಇದರಲ್ಲಿ ಮಧ್ವವಿಜಯದಲ್ಲಿ ಶ್ಲೇಷದ ಶ್ಲೋಕಗಳು ಅನೇಕ ಬರ್ತಾರೆ. ಮುಂದೆ 8ನೇ ಸರ್ಗದಲ್ಲಂತೂ ಇಡೀ ಸರ್ಗವೇನೆ ಶ್ಲೇಷ ಇದೆ, ಎಲ್ಲ ಶ್ಲೇಷ. ಯಾಕೆ ಅಂದ್ರೆ ಒಂದೇ ಶ್ಲೋಕದಿಂದ ರಾಮದೇವರಿಗೆ ನಮಸ್ಕಾರ ಮಾಡ್ತಿರ್ತದೆ, ಅದು ಕೃಷ್ಣನಿಗೂ ನಮಸ್ಕಾರ ಆಗಿರ್ತದೆ. ಇಬ್ಬರಿಬ್ಬರಿಗೆ ನಮಸ್ಕಾರ ಆಗ್ತಿರ್ತದೆ. ಆ ರೀತಿಯಲ್ಲಿ ಶ್ಲೋಕಗಳ ರಚನೆಯನ್ನು ಮಾಡುತ್ತಾರೆ. ಹಾಗೆ ಕೃಷ್ಣ ರಮಣ ಪ್ರಿಯಾಯ ಅಂತ ಹೇಳ್ತಾರೆ.
ಕೃಷ್ಣಾರಮಣ ಪ್ರಿಯಾಯ ಅಂದ್ರೆ ಕೃಷ್ಣಾರಮಣ ಅಂದ್ರೆ ಭೀಮಸೇನ್ ದೇವರು ಅಂತ. ಕೃಷ್ಣಾರಮಣ, ಕೃಷ್ಣ ಅಂದ್ರೆ ದ್ರೌಪದಿ ದೇವಿಯರು. ಕೃಷ್ಣ ಯಾಕೆ ಅಂದ್ರೆ ಅವಳು ಕೃಷ್ಣ. ಕೃಷ್ಣ ಅಂದ್ರೆ ಕರ್ಷತಿ, ಎಲ್ಲರನ್ನೂ ಆಕರ್ಷಣೆ ಮಾಡುತ್ತಿದ್ಲು. ಅಷ್ಟೇ ಅಲ್ಲ, ಸ್ವಲ್ಪ ಅವಳ ಕಪ್ಪು ಕೂಡ ಅದು ಸುಂದರವಾದಂತ ಕಪ್ಪಿತ್ತಂತ ಅವಳಲ್ಲೂ ಕೂಡ, ಅಂಥ ಕಪ್ಪು. ಆದ್ರಿಂದ ಕೃಷ್ಣ ಅವಳಿಗೆ ದ್ರೌಪದಿಗೆ ಹೆಸರು. ಅವಳ ರಮಣ ಅಂದ್ರೆ ಭೀಮಸೇನ್ ದೇವರು, ಅವರಿಗೆ ಪ್ರಿಯಾಯ ಪ್ರೀತಿ ಪಾತ್ರನಾದನು. ಅಂದ್ರೆ ಯಾರವರು ಅಂದ್ರೆ ವೇದವ್ಯಾಸ ದೇವರು ಹೌದು, ಮತ್ತೊಂದು ಕೃಷ್ಣ ಪರಮಾತ್ಮನು ಹೌದು. ಈ ರೀತಿ ಕೃಷ್ಣ ಕೃಷ್ಣಾಯ ಅಂದ್ರೆ ಕೃಷ್ಣ ಅಂತ ಹೇಳಿದ್ರೆ ಇಬ್ರು ಕೃಷ್ಣಂದ್ರು, ಒಂದು ವಾಸಿಷ್ಠ ಕೃಷ್ಣ, ಇನ್ನೊಂದು ಯಾದವ ಕೃಷ್ಣ ಅಂತ ಇಟ್ಕೊಂಡು ಈ ರೀತಿ ಇಬ್ಬರು ಕೃಷ್ಣರಿಗೂ. ಅವರಿಬ್ಬರೂ ಕೂಡ ಎಂಥವರು ಅಂದ್ರೆ ನೀರದ ನೀಲವಾಸೆ, ಒಳ್ಳೆ ನೀರದ ಮೋಡದಂತೆ ಅದು ಆ ಬಣ್ಣ ಎನ್ನುವುದು ಮೇಘಶ್ಯಾಮ ವರ್ಣ ಅವರದ್ದು ಅಂತ. ಅಂತ ಬಣ್ಣದಲ್ಲಿರುವವರು ಗೋಕುಲ ಉಲ್ಲಲಾಸ, ಇಬ್ರು ಗೋಕುಲವನ್ನು ಉಲ್ಲಾಸಗೊಳಿಸಿದ್ದಾರಂತೆ. ಗೋಕುಲ ಅಂತ ಹೇಳಿದ್ರೆ ಯಾದವ ಕೃಷ್ಣ, ಗೋಕುಲ ಅಂದ್ರೆ ಹಸುಗಳು, ಆಕಳುಗಳು, ಅವುಗಳನ್ನ ಉಲ್ಲಾಸಗೊಳಿಸಿದ್ದಾನೆ. ಇನ್ನು ಈ ಕಡೆ ವೇದವ್ಯಾಸ ದೇವರ ಪರವಾಗಿ ಅರ್ಥ ಮಾಡೋದಾದ್ರೆ ಗೋ ಅನ್ನೋ ಶಬ್ದಕ್ಕೆ ವೇದಗಳು ಅಂತ ಅರ್ಥ. ಆ ವೇದಗಳನ್ನು ಉಲ್ಲಾಸಗೊಳಿಸಿದ್ದಾರೆ. ಆ ವೇದಗಳಿಗೆಲ್ಲ ಸರಿಯಾಗಿ ಅರ್ಥವನ್ನು ಹೇಗೆ ಮಾಡಬೇಕು ಅಂತ ಬ್ರಹ್ಮಸೂತ್ರ ರಚನೆ ಮಾಡಿದ್ದಾರೆ. ವೇದಗಳೆಲ್ಲವೂ ಕೂಡ ಅದನ್ನೆಲ್ಲ ಚೆನ್ನಾಗಿ ವಿಭಾಗಗಳನ್ನು ಮಾಡಿ ಹೀಗೆ ಅಧ್ಯಯನ ಮಾಡಬೇಕು ಅಂತ ಅದರ ಪರಂಪರೆಯನ್ನು ಉಳಿಸಿಕೊಟ್ಟಿದ್ದಾರೆ. ಹೀಗೆಲ್ಲ ಅದನ್ನೆಲ್ಲ ರಕ್ಷಣೆ ಮಾಡಿಕೊಟ್ಟಂತ ಮಹಾತ್ಮರು, ಅಂಥವರಿಗೆ ನಮಸ್ಕಾರ ಅಂತ ಈ ರೀತಿ ನಮಸ್ಕಾರ ಮಾಡ್ತಾರೆ. ಅವ್ರಿಗೆ ಬಹುಶಃ ಈ ಶ್ಲೇಷದ ಮೇಲೆ ಪ್ರೀತಿ ಬಂದದ್ದು ಅವರ ಅಪ್ಪನಿಂದಲೇ ಇರಬೇಕು ಕಾಣ್ತದೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ಕೂಡ ಹೀಗೆ ಸ್ತೋತ್ರವನ್ನು ಮಾಡುತ್ತಾರೆ. ವಾಯುಸ್ತುತಿಯಲ್ಲಿ ಹೇಳುವಾಗ ಯಾಭ್ಯಾಂ ಶುಶ್ರೂಷುರಾಸೀ ಕುರುಕುಲ ಜನನೇ ಕ್ಷತ್ರ ವಿಪ್ರೋದಿತಾಭ್ಯಾಂ ಬ್ರಹ್ಮಭ್ಯಾಂ ಬೃಂಹಿತಾಭ್ಯಾಂ ಚಿತಿಸುಖ ವಪುಷ ಕೃಷ್ಣ ನಾಮಾಸ್ಪದಾಭ್ಯಾಂ ಕೃಷ್ಣ ನಾಮಾಸ್ಪದಾಭ್ಯಾಂ ಕೃಷ್ಣ ಅನ್ನುವಂಥ ಪದಾಭ್ಯಾಂ ಅಂತ ದ್ವಿವಚನವನ್ನೇ ಹೇಳ್ತಾರೆ. ದ್ವಿವಚನ ಎಲ್ಲ ದ್ವಿವಚನ, ಎಲ್ಲ ಯಾಭ್ಯಾಂ ಎಲ್ಲ ದ್ವಿವಚನಗಳು. ದ್ವಿವಚನ ಅಂದ್ರೆ ಕೃಷ್ಣ ನಾಮಾಸ್ಪದಾಭ್ಯಾಂ, ಕೃಷ್ಣ ಎನ್ನುವ ನಾಮಕ್ಕೆ ಪಾತ್ರ ಅಂದ್ರೆ ಯಾದವ ಕೃಷ್ಣನು ಹೌದು, ವೇದವ್ಯಾಸ ದೇವರು ಹೌದು ಅಂತ ಅವರು ಹೇಳಿದ್ದರ ಪ್ರಭಾವ ಇಲ್ಲಿ ಬೀರಿದೆ ಕಾಣುತ್ತದೆ. ಆ ಶ್ಲೇಷದಲ್ಲೇ ಹೇಳ್ತಾರೆ ಇಲ್ಲೂ ಕೂಡ. ಹಾಗೆ ಭಗವಂತನಿಗೆ, ಅವರ ಆರಾಧ್ಯ ದೈವಕ್ಕೆ ಮತ್ತು ಪರಮಾತ್ಮ ವೇದವ್ಯಾಸ ದೇವರಿಗೂ ನಮಸ್ಕಾರವನ್ನು ಮಾಡಿ ಈ ಕಾವ್ಯದ ನಾಯಕರಾಗಿರುವಂತ ಮಧ್ವಾಚಾರ್ಯರಿಗೆ ಅವರಿಗೂ ನಮಸ್ಕಾರವನ್ನು ಮಾಡಿದ್ದಾರೆ. ಅಪಿತ್ರಿಲೋಕ್ಯಾ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶನ್ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ಅಪಿತ್ರಿಲೋಕ್ಯಾ ಬಹಿರುಲ್ಲಸಂತಿ, ಇವರ ಕೀರ್ತಿ ಎನ್ನುವಂತಹದ್ದು ಎಂತಹದ್ದು ಅಂದ್ರೆ ಇವರ ಕೀರ್ತಿ ದಿನನಾಥ ದೀಪ್ತಿಂ, ಸೂರ್ಯನ ಕೀರ್ತಿಯನ್ನು ಮೀರಿದ ಕೀರ್ತಿ ಇವರದ್ದು ಅಂತ ಹೇಳಿದ್ದಾರೆ. ಯಾಕೆ ಅಂದ್ರೆ ಸೂರ್ಯ ಏನು ಮಾಡುತ್ತಾನೆ ಅಂದ್ರೆ ಅವನು ಬೆಳಕನ್ನು ಕೊಡೋದ್ರ ಮೂಲಕವಾಗಿ ಹೊರಗಿದ್ದಂತ ಕತ್ತಲನ್ನೆಲ್ಲ ಓಡಿಸಿ ಬೆಳಕು ಕೊಡ್ತಾನೆ. ಆದ್ರೆ ಮಧ್ವಾಚಾರ್ಯ ಹಾಗಲ್ಲ. ಮಧ್ವಾಚಾರ್ಯರು ಹೊರಗೂ ಬೆಳಕು ಕೊಡುತ್ತಾರೆ. ಅಷ್ಟೇ ಅಲ್ಲ, ಒಳಗಿರುವಂತ ಅಜ್ಞಾನ ಎನ್ನುವಂತ ಕತ್ತಲೆಯನ್ನು ಕೂಡ ಓಡಿಸಿ ಒಳಗೂ ಬೆಳಕು ಕೊಡುತ್ತಾರೆ. ಹಾಗಾಗಿ ಯಾರ ಕೀರ್ತಿ ದೊಡ್ಡದು? ಸೂರ್ಯ ಕೇವಲ ಹೊರಗಿರುವಂತಹ ಕೀರ್ತಿಯನ್ನು ಮಾತ್ರ ಹೊರಗಿರುವಂತಹ ಕತ್ತಲೆ ಮಾತ್ರ ನಾಶ ಮಾಡುತ್ತಾನೆ. ಆದ್ರೆ ಮಧ್ವಾಚಾರ್ಯರು ಹಾಗಲ್ಲ. ಮಧ್ವಾಚಾರ್ಯರು ಒಳಗಿರುವಂತಹದ್ದು ಹೊರಗಿರುವಂತಹದ್ದು ಎರಡನ್ನೂ ಕೂಡ, ಎರಡು ಕತ್ತಲೆಯನ್ನು ಕೂಡ ನಾಶ ಮಾಡುವವರು ಮಧ್ವಾಚಾರ್ಯರು. ಆದ್ರಿಂದ ಅವರ ಕೀರ್ತಿನೇ ದೊಡ್ಡದು ಅಂತ ಹೇಳ್ತಾರೆ. ಅವರ ಕೀರ್ತಿ ದಿನನಾಥ ದೀಪ್ತಿಂ ಜಯಂತಿ ಅವರದ್ದು ಅಲ್ಲ. ಏನು ಇಲ್ಲಿ ಮೀರೋದು ಹಾಗೆ ಅಂತ. ಯಾಕೆ ಅಂದ್ರೆ ಸೂರ್ಯ ಏನು ಮಾಡುತ್ತಾನೆ ಅಂದ್ರೆ ಹೊರಗಡೆ ಇರುವಂತಹ ಕತ್ತಲೆಯನ್ನೆಲ್ಲ ಓಡಿಸಿ ಬೆಳಕು ಕೊಡುತ್ತಾನೆ. ಮಧ್ವಾಚಾರ್ಯರು ಹೊರಗೆಲ್ಲ ಅದ್ರ ಕತ್ತಲೆಯನ್ನು ಓಡಿಸ್ತಾರೆ. ಅವರೇನಾದ್ರು ಹೊರಗೆಲ್ಲಿ ಓಡಿಸೋದಿಲ್ಲ, ಅವರು ಒಳಗಿರೋ ಕತ್ತಲು ಓಡಿಸ್ತಾರೆ ಅಂದ್ರೆ ಪರವಾಗಿ ಒಪ್ಪುಕೊಳ್ಬಹುದು. ಒಳಗಿರುವ ಅಜ್ಞಾನ ಎನ್ನುವಂತ ಕತ್ತಲನ್ನು ಓಡಿಸ್ತಾರೆ, ಓಡಿಸಿ ಒಳಗೇನೆ ನಮಗೆ ಬೆಳಕು ಕೊಡ್ತಾರೆ, ಜ್ಞಾನ ಎನ್ನುವಂತ ಬೆಳಕು ಕೊಡ್ತಾರೆ, ಸರಿ. ಆದರೆ ಹೊರಗಿರುವ ಕತ್ತಲನ್ನು ಅವರು ಓಡಿಸ್ತಾರೆ, ಸೂರ್ಯ ಓಡಿಸೋದು. ಹಾಗಾಗಿ ಸಮಾನ ಆಯ್ತು. ಇವರು ಒಳಗಿನ ಕತ್ತಲು ಓಡಿಸ್ತಾರೆ, ಅವರು ಹೊರಗಿನ ಕತ್ತಲು ಓಡಿಸ್ತಾರೆ. ಸೂರ್ಯ ಸಮಾನತೆ ಬಂತಷ್ಟೇ ಹೊರತಾಗಿ ಸೂರ್ಯನನ್ನ ಗೆಲ್ಲುವಂತ ಕೀರ್ತಿಯಲ್ಲಿದೆ. ಜಯಂತಿ ಅಂತ ಬೇರೆ ಹೇಳ್ತಿದ್ದಾರೆ, ನಾನು ಹೇಳ್ಕೊಂಡಿದ್ದಾರೆ. ಹೇಗದು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಅತಿ ತ್ರಿಲೋಕ್ಯ ಬಹಿರುಲ್ಲಸಂತಿ ಅಂತ ಹೇಳ್ತಾರೆ. ತಮೋಹರಂತಿ, ಅದು ಸೂರ್ಯನ ಬೆಳಕು ಎನ್ನುವಂತಹದ್ದು ಬರೀ ತ್ರಿಲೋಕದ ಒಳಗೆ ಬರ್ತದಷ್ಟೇ. ಇವರು ಬೆಳಕು ಹಾಗಲ್ಲ. ಈ ತ್ರಿಲೋಕದ ಬ್ರಹ್ಮಾಂಡದ ಆಚೆಗೂ ಕೂಡ ಇವರ ಕೀರ್ತಿ ಎನ್ನುವಂತಹದ್ದಿದೆ, ಬ್ರಹ್ಮಾಂಡದ ಆಚೆ. ಅಷ್ಟೇ ಅಲ್ಲ, ಇವರು ಎಂಥವರು ಅಂದ್ರೆ ನಮ್ಮ ಒಳಗಿರುವಂತಹ ಅಜ್ಞಾನ ಎಂಬಂತಹ ಕತ್ತಲನ್ನು ಓಡಿಸ್ತಾರೆ. ಅಷ್ಟೇ ಅಲ್ಲ, ಹೊರಗಡೆನೂ ಕೂಡ ಏನ್ ಮಾಡ್ತಾರಂತೆ, ಬೆಳಕು ಕೊಡ್ತಾರಂತೆ.
ಅದು ಎಲ್ಲಿ ಗೊತ್ತಾಗುತ್ತೆ ನಮಗೆ ಅಂತ ಹೇಳಿದ್ರೆ, ಅದು ಇದರಲ್ಲಿ ಬದರಿಕಾಶ್ರಮಕ್ಕೆ ಹೋಗ್ತಾರೆ. ಮುಂದೆ ಬರ್ತದೆ, ಚರಿತ್ರೆ ಬರುತ್ತದೆ. ಬದರಿಕಾಶ್ರಮಕ್ಕೆ ಹೋದಾಗ ಅಲ್ಲಿ ಪಾಠ ಮಾಡ್ತಾ ಇರ್ತಾರೆ ಮಧ್ವಾಚಾರ್ಯ. ಭಾಷ್ಯ ಪಾಠವನ್ನ ಮಾಡ್ತಾ ಇದ್ದಾಗ ವಿದ್ಯಾರ್ಥಿಗಳೆಲ್ಲ, ಶಿಷ್ಯರೆಲ್ಲರೂ ಕೂತು ಕೇಳ್ತಿರ್ತಾರಂತೆ. ಆಗ ಏನಾಗುತ್ತೆ ಅಂದ್ರೆ, ಇದ್ದಕ್ಕಿದ್ದಾಗೆ ಜೋರು ಗಾಳಿ ಬಂದು ದೀಪ ಆರಿ ಹೋಗ್ತದೆ. ದೀಪ ಆರಿ ಹೋದಾಗ ಆಗ ಪುಸ್ತಕ ನೋಡ್ಲಿಕ್ಕೆ ಆಗೋದಿಲ್ಲಂತೆ ಶಿಷ್ಯರಿಗೆ, ಯಾರಿಗೂ ಕೂಡ ಅಕ್ಷರಗಳು ಕಾಣಿಸೋದಿಲ್ಲ. ಹ್ಯಾಗ್ ನೋಡಬೇಕು, ಕತ್ಲಾಗಿದೆ ಸ್ವಾಮಿ ಅಂತ ಹೇಳುವಾಗ ಅವರು ಪಾದ ಒಳಗಿಟ್ಕೊಂಡಿದ್ರಲ್ಲ, ಸ್ವಲ್ಪ ಮುಂದೆ ಮಾಡಿದ್ರಂತೆ ಪಾದವನ್ನು. ಆ ಪಾದ ಮುಂದೆ ಮಾಡ್ಲಿಕ್ಕೆ ಪುರುಸೊತ್ತಿಲ್ಲ, ಅವರು ಹೆಬ್ಬೆಟ್ಟಿನಿಂದಾಗಿ ಒಳ್ಳೆ ಬೆಳಕು ಬಂತಂತೆ ಹೊರಗೆ. ಅಂಗುಷ್ಟ ಸ್ಫುಟನಕರಾಂತ ರೋಚಿ ಶೈವ ಹೇಳ್ತಾರೆ. ಅಂಗುಷ್ಟ ಸ್ಫುಟನಕರಾಂತ ರೋಚಿ ಶೈವ, ಅಂಗುಷ್ಟದಲ್ಲಿ ಇರುವಂತ ಸ್ಫುಟ, ಒಳ್ಳೆ ಸ್ಫುಟವಾಗಿರುವಂತ ಬೆಳಕು ಬಂತು. ಆ ಬೆಳಕಿನಲ್ಲೇನೆ ಶಿಷ್ಯರೆಲ್ಲರೂ ಕೂಡ ಅಧ್ಯಯನ ಮಾಡಿದ್ರು ಅಂತ ಉಲ್ಲೇಖ. ಹಾಗಾಗಿ ಹೊರಗಿನ ಕತ್ತಲೆಯನ್ನು ಕೂಡ ಓಡಿಸುವಂತ ಮಹಿಮೆ ಮಧ್ವಾಚಾರ್ಯರದ್ದು, ಒಳಗಿನ ಕತ್ತಲೆಯನ್ನು ಓಡಿಸುವಂತ ಮಹಿಮೆ. ಹಾಗಾಗಿ ಎಲ್ಲಾ ಕತ್ತಲೆಯನ್ನು ನಾಶ ಮಾಡುವಂತಹದ್ದಾದ್ರಿಂದ ಮಧ್ವಸ್ಯ ಕೀರ್ತಿರ್ ದಿನನಾಥ ದೀಪ್ತಿಂ, ಮಧ್ವಾಚಾರ್ಯ ಕೀರ್ತಿ ಎನ್ನುವಂತಹದ್ದು ಸೂರ್ಯನ ಕಾಂತಿಯನ್ನು ಕೂಡ ಮೀರಿರುವಂತಹದ್ದು. ದಿಶ್ಯಾದೃಶಂನೋ ವಿಶದಾಂ ಜಯಂತಿ, ನಮಗೂ ಕೂಡ ಅವರ ಆ ಏನು ಬೆಳಕಿದೆ ಅದು ನಮ್ಮ ಮೇಲೆ ಹರಿದು ನಮ್ಮ ಒಳಗಿರುವಂತ ಅಜ್ಞಾನವನ್ನೆಲ್ಲ ನಾಶ ಮಾಡಲಿ ಅಂತ ಕೇಳಿಕೊಡ್ತಾರೆ. ಇದನ್ನು ಕೇಳಿ ಮುಂದೆ ಅವರ ತಂದೆ ತ್ರಿವಿಕ್ರಮ ಪಂಡಿತಾಚಾರ್ಯ, ಆ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೂ ಒಂದು ನಮಸ್ಕಾರ ಅಂತ ಅವರಿಗೊಂದು ನಮಸ್ಕಾರ ಮಾಡ್ತಾ ಇದ್ದಾರೆ. ತಮೋನುದಾನಂದಮವಾಪಲೋಕಃ ತತ್ವಪ್ರದೀಪಾಕೃತಿಗೋ ಗಣೇನ ಯದಾಸ್ಯ ಶೀತಾಂಶು ಭುವಾ ಗುರುಸ್ತಾನ್ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ವರ್ಯಾನ್. ತತ್ವಪ್ರದೀಪ ಎನ್ನುವಂತ ಗ್ರಂಥವನ್ನು ಬರೆದಂತ ಮಹಾತ್ಮರು, ಯಾವ ಗ್ರಂಥವನ್ನ ಓದಿದ ಮೇಲೆ ಜನರೆಲ್ಲರೂ ಕೂಡ ಪರಮಾನಂದವನ್ನು ಪಟ್ಟಿದ್ದಾರೆ, ಅಂಥ ಗ್ರಂಥವನ್ನು ಕೊಟ್ಟವರು. ಯದಾಸ್ಯ ಶೀತಾಂಶು ಭುವಾ ಗುರುಸ್ತಾನ್ ತಮೋನುದಾನಂದಂ ಅವಾಪ ಲೋಕ, ಲೋಕ ಎಲ್ಲವೂ ಕೂಡ ಆನಂದಂ ಅವಾಪ, ಆನಂದ ಪರಮಾನಂದವನ್ನು ಕೊಟ್ಟಿದೆ ಅಂತೆ. ಇವರ ತತ್ವಪ್ರದೀಪ ಅನ್ನುವಂತ ಗ್ರಂಥ ಬಂದ ಮೇಲೆ ಮಧ್ವಾಚಾರ್ಯರ ಭಾಷ್ಯಕ್ಕೆ ಮೊಟ್ಟ ಮೊದಲು ಬಂದಂತ ಟೀಕೆ ಅಂತ ಹೇಳಿದ್ರೆ ಇದೇ ಗ್ರಂಥ, ತತ್ವಪ್ರದೀಪಿಕಾ ಅಂತ ಕರೀತಾರೆ. ತತ್ವಪ್ರದೀಪ, ತತ್ವಪ್ರದೀಪಿಕಾ ಇಂಥ ಒಂದು ಗ್ರಂಥವನ್ನು ಬರೆದುಕೊಟ್ಟಿದ್ದಾರೆ ಅವರು. ಆ ಗ್ರಂಥವೇನೆ ಓದೋದು ಅಂದ್ರೆ ಒಂದು ಹಬ್ಬ ಅಂತ ಅರ್ಥ. ತ್ರಿವಿಕ್ರಮ ಪಂಡಿತಾಚಾರ್ಯರದ್ದು ಅವ್ರದ್ದು ಯಾಕೆ ಅಂದ್ರೆ, ಅವರು ಸಾಮಾನ್ಯರಲ್ಲ, ಅವರು ಸಾಮಾನ್ಯ ಸಣ್ಣ ವಯಸ್ಸಿನಲ್ಲಿದ್ದರಂತೆ. ಸಣ್ಣ ವಯಸ್ಸಿನಲ್ಲಿ ಇರುವಾಗಲೇನೆ ಕಾವ್ಯಗಳ ರಚನೆ ಮಾಡ್ತಿದ್ರಂತೆ. ಕಾವ್ಯಗಳ ರಚನೆಯನ್ನ ಅವರು ಕಲಭಾಷಣ ಏವ ಸೂರಿಪೋತಂ ಕವಿರಾಸೀತ್ ಅನವದ್ಯ ಪದ್ಯವಾದಿ ಮುಂದೆ ಬರ್ತದೆ ಹೇಳ್ತಾರೆ. ಅದು ಕಲಭಾಷಣ ಏವ, ಇನ್ನು ತೊದಲು ನುಡಿ ಮಾತಾಡ್ತಿರ್ತಾರಲ್ಲ ಮಕ್ಕಳು, ವಯಸ್ಸಾಗಿರ್ತದೆ, ಒಂದು 3-4 ವರ್ಷ ಇರ್ತದೆ. ಹಾಗೆ ಆ 3-4 ವರ್ಷ ಇರುವಾಗಲೇನೆ ಈ ತ್ರಿವಿಕ್ರಮ ಪಂಡಿತಾಚಾರ್ಯರು ಕಾವ್ಯ ರಚನೆ ಮಾಡ್ತಿದ್ರಂತೆ. ಎಂತಿಂತ ಕಾವ್ಯ ರಚನೆ. ಒಂದ್ಸರ್ತಿ ಏನಾಯ್ತಂತೆ, ಅದು ಒಂದು ಐತಿಹ್ಯ ಇದೆ, ಒಂದು ಉಲ್ಲೇಖ ಇದೆ. ಏನು ಅಂದ್ರೆ, ಅವರ ಮನೆಗೆ ಯಾರೋ ಒಬ್ರು ಸನ್ಯಾಸಿ ಬಂದಿದ್ರಂತೆ, ಬೌದ್ಧ ಭಿಕ್ಷು. ಅವನು ಬಂದು, ಸನ್ಯಾಸಿ ಬಂದು ಭಿಕ್ಷೆ ಕೇಳಿದ್ದಂತೆ. ಭಿಕ್ಷೆಯನ್ನು ಕೊಡ್ರಿ ಅಂತ ಕೇಳಿದ್ರು. ಇವರು ತಂದೆ ಹೆಸರು ಸುಬ್ರಹ್ಮಣ್ಯ ಪಂಡಿತರು ಅಂತ, ತ್ರಿವಿಕ್ರಮ ಪಂಡಿತಾಚಾರ್ಯ ತಂದೆ. ಅವ್ರ ಮನೆಯಲ್ಲಿ 9 ಜನ ಅಣ್ಣ ತಮ್ಮಂದಿರಿದ್ರಂತ. 9 ಜನ ಇದ್ರು. ಬಹಳ ಬಡತನ, ಬೇರೆ ಬಡತನ. ಆ ಬಡತನದಲ್ಲೇ ಬದುಕಿದವರು. ಆವತ್ತಿನ ದಿವಸ ಮನೆಯಲ್ಲಿರೋರೆಲ್ಲರೂ ಕೂಡ ಹೊರಗೆ ಹೋಗಿದ್ದಾರೆ. ಅವರ ಅಪ್ಪನೂ ಕೂಡ ದುಡುಕು ತರಲಿಕ್ಕೆ ಅಂತ ಹೋಗಿದ್ದಾರೆ. ಅಲ್ಲಿ ಈ ಭಿಕ್ಷು ಬಂದು ಕೇಳಿದ್ದಂತೆ, ಭಿಕ್ಷಾಂದೇಹಿ ಅಂತ ಕೇಳಿದ್ರು. ಆಗ ಸಾಮಾನ್ಯ ನಮ್ಮ ಮನೆಗಳಿಗೆಲ್ಲ ಭಿಕ್ಷೆಗೆ ಬಂದು, ಈಗ ಯಾರು ಬರೋದೇ ಇಲ್ಲ ಬಿಟ್ವಿ. ಆದ್ರೆ ಬರುವಂತ ಕಾಲದಲ್ಲಿ ಆಗೆಲ್ಲ ಏನ್ ಹೇಳ್ತಿದ್ರು, ಮನೆಯಲ್ಲಿ ಇದ್ರೆ ಹಾಕ್ತಿದ್ರು, ಇಲ್ಲ ಮುಂದಕ್ಕೆ ಹೋಗಪ್ಪ ಅಂತ ಹೇಳ್ತಿದ್ರು. ಅವ್ರು ಬೇಜಾರು ಮಾಡ್ಕೊಂಡು ಮುಂದಕ್ಕೆ ಹೋಗ್ತಿದ್ರು ಹಾಗೆ. ಆದ್ರೆ ಇವರು ಹೇಳಿದ್ರಂತೆ, ಏನಂತ, ಇವ್ರ ಮನೆಯಲ್ಲೂ ಕೊಡ್ಲಿಕ್ಕೆ ಏನಿರ್ಲಿಲ್ಲ, ಮುಂದಕ್ಕೆ ಹೋಗು ಅಂತ ಹೇಳ್ಬೇಕು. ಆದ್ರೆ ಮುಂದಕ್ಕೆ ಹೋಗು ಅಂತ ಹೇಳಿಲ್ಲ ಅವರು. ಮುಂದಕ್ಕೆ ಹೋಗು ಅನ್ನೋದನ್ನೇ ಬೇರೆ ರೀತಿ ಹೇಳಿದ್ರಂತೆ. ಬೇರೆ ರೀತಿ ಹೇಳಿದ್ದನ್ನು ಕೇಳಿ ಅವತ್ತು ನನಗೆ ಭಿಕ್ಷೆ ಸಿಕ್ತು ನನಗೆ ಅಂತ ಆನಂದ ಪಟ್ಕೊಂಡು ಹೋಗಿದ್ರಂತೆ ಆ ಬೌದ್ಧ ಭಿಕ್ಷು. ಅಷ್ಟು ಸಂತೋಷ ಆಗಿತ್ತಂತೆ. ಏನ್ ಹೇಳಿದ್ರು ಅಂತಂದ್ರೆ, ಏಕ ಕ್ಷಪಣಕ ಶಾಖಾಹರ್ತ ಬಹವ ಕ್ಷಪಣಕ ಶಾಖಾದಾನಾ ಯತ್ರ ಕ್ಷಪಣಕ ಬಹುಶಾಖಾದಾಹ ತತ್ರ ಕ್ಷಪಣಕ ಶಾಖಾ ಅಂತ ಹೇಳಿದ್ರು. ಆ ಬೌದ್ಧ ಸನ್ಯಾಸಿ ಬಂದ್ರೆ ಏನ್ ಹೇಳಿದ್ರು ಅರ್ಥ ಆಗಬೇಕಲ್ಲ.
ಏಕಕ್ಷಪಣಕ ಶಾಖಾಹರ್ತ ತತ್ರ ಕ್ಷಪಣಕ ದಶ ಶಾಖಾಶಾಹ. ಹೇಗಿದೆ ನೋಡಿ, ಎಲ್ಲ ಕಡೆಯಲ್ಲೂ ಕೂಡ ಬರೀ ಕ್ಷಪಣಕ ಅಂತ ಬರ್ತದೆ ಶಬ್ದ. ಏನ್ ಹೇಳಿದ್ರು ಅಂತಲೇ ಅರ್ಥ ಆಗುದಿಲ್ಲ. ಕ್ಷಪಣಕ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಸಂಸ್ಕೃತದಲ್ಲಿ ಬೇಡಿ ತಂದು ತಿನ್ನುವವನು ಅಂತ ಅರ್ಥ, ಬೇಡಿ ತಿನ್ನುವವನು ಅಂತ. ಹಾಗೆ ಏಕಕ್ಷಪಣಕ ಶಾಖಾಹರ್ತ. ನಮ್ಮ ಮನೆಯಲ್ಲಿ ಶಾಖ ಅಂದ್ರೆ ತರಕಾರಿ ಎಲ್ಲ ದವಸ ಧಾನ್ಯಗಳು ತರಲಿಕ್ಕಿರೋದು ಏಕಕ್ಷಪಣಕ. ನಮ್ಮಲ್ಲಿ ದುಡಿಯೋರು ನಮ್ಮ ಅಪ್ಪ ಒಬ್ಬನೇ ಅಂತ ಹೇಳಿದ್ರು, ದುಡಿಯೋರು ನಮ್ಮ ಅಪ್ಪ ಒಬ್ಬನೇ ಅಂತ. ತತ್ರ ಕ್ಷಪಣಕ ದಶ ಶಾಖಾಶಾಹ. ತತ್ರ ಕ್ಷಪಣಕ, ಅಲ್ಲಿ ಆ ತಂದದ್ದನ್ನ ತಿನ್ಲಿಕ್ಕೆ ಅಂತ ನನಗ್ ಕೊಡು ಅಂತ ಕೇಳಿ ತಿನ್ನೋರು 10 ಮಂದಿ ಇದ್ದಾರೆ ಅಂತ ಹೇಳಿ ಅಂಥ ಮನೆಗೆ ಬಂದುಬಿಟ್ಟು ಯತ್ರ ಕ್ಷಪಣಕ ಬಹುಶಾಖಾಶಾಹ, ಎಲ್ಲಿ ಬೇಡಿ ತಿನ್ನು ಒಬ್ಬನೇ ದುಡಿಯೋದು ಆದ್ರೆ ತಿನ್ನುವವರು 10 ಮಂದಿ ಇದ್ದಾರೆ, ಅಂಥ ಮನೆಗೂ ಬಂದು ತತ್ರ ಕ್ಷಪಣಕ ಶಾಖಾ ಆಶಾಖ, ಅಲ್ಲೂ ಕೂಡ ನಿನಗೊಂದೇನೋ ಸಿಗುತ್ತೆ ಅಂತ ಬಂದಿದ್ದೀಯಲ್ಲೋ, ನೀನು ಆಸೆ ಇಟ್ಟುಕೊಂಡು ಬಂದಿದ್ದೀಯಲ್ಲ, ಏನ್ ಹೇಳ್ಬೇಕು ನಿನಗೆ ಅಂದ್ರಂತೆ. ಇಷ್ಟೇ ಹೇಳಿ ನೋಡಿ. ಇದು ಕಲಭಾಷಣ ಏವ ಸೂರಿಕೋತ. ಸಣ್ಣ ವಯಸ್ಸಿನ ಅಷ್ಟೇ, ಸಣ್ಣ ವಯಸ್ಸು. ಆ ಕಲಭಾಷಣ ಇರುವಾಗಲೇ ಈ ಮಾತು ಹೇಳೋದನ್ನು ಕೇಳಿ ಆ ಬೌದ್ಧ ಭಿಕ್ಷುವಿಗೆ ಖುಷಿಯಾಗಿ ಕುಣಿತಾ ಹೋದಂತೆ, ನನಗೆ ಭಿಕ್ಷೆ ಬೇಡ, ಇವತ್ತು ನನ್ನ ಊಟ ಆಗೋಯ್ತು ಅಂದ್ಬಿಟ್ಟಂತೆ. ಆ ಮಗುವಿನ ಬಾಯಲ್ಲಿ ಬಂದಂತಹ ಮಾತನ್ನು ಕೇಳಿ ಅಂತ. ಅಂತಹ ತ್ರಿವಿಕ್ರಮ ಪಂಡಿತಾಚಾರ್ಯವರು. ಆದ್ರಿಂದ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ವರ್ಯಾನ್, ಅಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಒಂದು ದೊಡ್ಡ ನಮಸ್ಕಾರ ಅಂತ ಮಾಡುತ್ತಾರೆ. ಇದಾದ ಮೇಲೆ ಮುಂದೆ ನಾನು ವಾಯುದೇವರ ಚರಿತ್ರೆಯನ್ನು ಹೇಳಲಿಕ್ಕೆ ಹೊರಟಿದ್ದೀನಿ. ಆ ವಾಯುದೇವರ ಚರಿತ್ರೆ ಹೇಳುವಾಗ ಇದು ಮಧ್ವಾಚಾರ್ಯ ಚರಿತ್ರೆ. ಅದಕ್ಕಿಂತ ಮೊದಲು ಸ್ವಲ್ಪ 2 ಅವತಾರದ ಚರಿತ್ರೆಯನ್ನು ಕೂಡ ಸ್ವಲ್ಪ ಹೇಳ್ತೇನೆ. ನನ್ನ ಬುದ್ಧಿಗೆ ನಿಲುಕುವಷ್ಟು ಸಂಗ್ರಹ ಮಾಡಿ ಹೇಳುವ ಪ್ರಯತ್ನವನ್ನು ಮಾಡುತ್ತೇನೆ ಅಂತ, ಇಡೀ ವಾಯುದೇವರ ಚರಿತ್ರೆಯನ್ನು ಹೇಳ್ತೇನೆ ಅಂತ ಸ್ವಲ್ಪ ಹೇಳ್ತೇನೆ ಅಂತ ಹೇಳ್ತಿದ್ದಾರೆ. ಯಾಕಿದನ್ನು ಹೇಳ್ತೇನೆ ಅಂದ್ರೆ, ಒಂದು ಸಜ್ಜನರಿಗೆ ಆನಂದ ಆಗಬೇಕು, ಸಜ್ಜನರಿಗೆ ನಿರಂತರವಾಗಿ ಅನುಗ್ರಹ ಆಗಬೇಕು ಸಜ್ಜನರಿಗೆ. ಅಷ್ಟೇ ಅಲ್ಲ, ಭಗವಂತನಲ್ಲಿ ಭಕ್ತಿ ಬರಬೇಕು ಅಂತಾದ್ರೆ ಗುರುಗಳಲ್ಲಿ ಸರಿಯಾದ ಭಕ್ತಿ ಇರಬೇಕಂತ. ಗುರುಗಳಲ್ಲಿ ಭಕ್ತಿ ಇದ್ದಾಗ ಮಾತ್ರ ಭಗವಂತನಲ್ಲಿ ಭಕ್ತಿ ಬರಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಗುರುಭಕ್ತಿಯನ್ನು ಮಾಡಬೇಕು. ಆ ದೃಷ್ಟಿಯಿಂದಾಗಿ ನಮ್ಮ ಗುರುಗಳು ಮಧ್ವಾಚಾರ್ಯರು, ಇಡೀ ಜಗದ್ಗುರುಗಳು. ಅಂತ ಜಗದ್ಗುರುಗಳಾಗಿರುವಂತಹ ಮಧ್ವಾಚಾರ್ಯ ಚರಿತ್ರೆಯನ್ನ ಮುಕುಂದ ಭಕ್ತೈ ಗುರುಭಕ್ತಿ ಜಾಯೈ ಸತಾಂ ಪ್ರಸತ್ಯೈ ಚ ನಿರಂತರಾಯೈ ಗರೀಯಸೀಂ ವಿಶ್ವಗುರೋರ್ವಿಶುದ್ಧಾಂ ವಕ್ಷ್ಯಾಮಿ ವಾಯೋರವತಾರ ಲೀಲಾಂ. ಗರೀಯಸೀಂ ವಿಶ್ವಗುರೋ, ಇವರು ವಿಶ್ವಗುರುಗಳು, ಜಗದ್ಗುರುಗಳು ಇವರು ಅಂತ ಹೇಳ್ತಾರೆ. ಅಂತ ಜಗದ್ಗುರುಗಳಾಗಿರುವಂತ ವಾಯುದೇವರ ಚರಿತ್ರೆಯನ್ನ, ಅದು ಎಂಥದ್ದು ಅಂತ ಹೇಳಿದ್ರೆ ಅತ್ಯಂತ ನಿರ್ಮಲವಾಗಿರುವಂತಹದ್ದು ಅಂತ. ಬಹಳ ನಿರ್ಮಲವಾಗಿ, ವಿಶುದ್ಧಾಂ, ನಿರ್ಮಲ, ಎಲ್ಲೆಲ್ಲೂ ದೋಷ ಎನ್ನುವಂತಹದ್ದೇ ಇಲ್ಲ. ಆ ದೋಷ ಇಲ್ಲ, ದೋಷದ ಲವಲೇಶ ಇಲ್ಲದೆ ಇರುವಂತಹದ್ದು. ಅಂತಹ ವಾಯುದೇವರ ಲೀಲೆಯನ್ನ ಯಥಾಮತಿಯಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಇದನ್ನ ವಾಯುದೇವರ ಚರಿತ್ರೆಯನ್ನು ಹೇಳಲಿಕ್ಕೆ ನಾನು ಅಧಿಕಾರಿನೇ ಅಲ್ಲ ಅಂತಾರೆ. ನಾನು ಅಧಿಕಾರಿನೇ ಅಲ್ಲ. ಯಾಕೆ ಅಂದ್ರೆ ವಾಯುದೇವರ ಚರಿತ್ರೆಯನ್ನು ನಾವು ಕಾವ್ಯದಲ್ಲಿ ಹೇಳುವುದಂದ್ರೆ ಏನರ್ಥ, ನಾವು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅದು ವಾಯುದೇವರ ಚರಿತ್ರೆಯನ್ನು ಎಲ್ಲಿ ಹೇಳುತ್ತಾರೆ ಅಂದ್ರೆ ವೇದ ಹೇಳುತ್ತದೆ. ವೇದದಲ್ಲಿ ವಾಯುದೇವರ ಚರಿತ್ರೆ ಹೇಳಿದ್ದಾರೆ. ಅದು ಯಾರು ಹೇಳ್ತಾರೆ ಅಂದ್ರೆ ವೇದದಲ್ಲಿ ಹೇಳುವಂತಹದ್ದನ್ನೆಲ್ಲವನ್ನು ಕೂಡ ಅದು ಮಂತ್ರಗಳಿಂದ, ವೇದ ಮಂತ್ರಗಳಿಂದಾಗಿ ಸ್ತೋತ್ರ ಮಾಡುತ್ತಾರಂತೆ. ಇಂದ್ರಾದಿ ದೇವತೆಗಳು ಹೇಳುತ್ತಾರೆ. ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ನಾನು ಹೇಳಲಿಕ್ಕೆ, ಅವರು ಹೇಳುವಂತಹದ್ದೆಲ್ಲವೂ ಕೂಡ ಅದನ್ನ ನಾನೇನು ಹೇಳಬಲ್ಲೆ. ಆದರೂ ಕೂಡ ನಾನು ಹೇಳ್ತಿದ್ದೀನಿ ಅಂದ್ರೆ ನಾನು ಮಂದಬುದ್ಧಿ, ನನಗೇನೂ ಗೊತ್ತಿಲ್ಲ, ಆದ್ರೂ ಹೇಳ್ತಿದ್ದೀನಿ. ಸಜ್ಜನರಾದಂತ ನೀವೆಲ್ಲರೂ ಕೂಡ ನನ್ನ ಮೇಲೆ ಕಾರುಣ್ಯವನ್ನು ತೋರಿ ಈ ಚರಿತ್ರೆಯನ್ನು ಅಧ್ಯಯನ ಮಾಡ್ರಿ ಅಂತ. ತಾಂ ಮಂತ್ರವರ್ಣೈರನುವರ್ಣನೀಯಾಂ ಶರ್ವೇಂದ್ರ ಪೂರ್ವೈರಪಿ ವಕ್ತು ಕಾಮೇ ಸಂಕ್ಷಿಪ್ತೋ ವಾಕ್ಯೇ ಮಯಿ ಮಂದ ಬುದ್ಧೌ ಸಂತೋ ಗುಣಾಢ್ಯಾಃ ಕರುಣಾಂ ಕ್ರಿಯಾಸು. ತಾಂ ಮಂತ್ರವರ್ಣೈ, ಅವರ ಚರಿತ್ರೆ ಏನಿದೆ ಅದು ಮಂತ್ರವರ್ಣೈ ಅನುವರ್ಣನೀಯಾಂ, ಮಂತ್ರವರ್ಣಗಳಿಂದಾಗಿ. ಮಂತ್ರವರ್ಣ ಅಂದ್ರೆ ವೇದಗಳು ಅಂತ ಅರ್ಥ. ವೇದಗಳಿಂದಾಗಿ ಮಧ್ವಾಚಾರ್ಯ ಚರಿತ್ರೆಯನ್ನು ಹೇಳಬೇಕು. ಯಾಕೆ ಅಂದ್ರೆ ಈ ಮಧ್ವಾಚಾರ್ಯ ಚರಿತ್ರೆಯನ್ನು ವೇದದಲ್ಲೇ ಹೇಳಿದ್ದಾರೆ. ವೇದದಲ್ಲಿ ಬೇಕಾದಷ್ಟು ಬರ್ತದೆ. ಅಲ್ಲಲ್ಲಿ ಒಂದ್ಸರ್ತಿ ಹೇಳುವಾಗ ತಸ್ಯಂಕೋ ಮಧ್ವನಾಮಾಂಕಾಹ ಶ್ಲೋಕಾನ್ ಏಕಾದಶಾನಿಹ ವಾದಿರಾಜ ಸ್ವಾಮಿಗಳು ಹೇಳುತ್ತಾರೆ. ವಾದಿರಾಜ ಸ್ವಾಮಿಗಳು
ನಾನು ಋಗ್ವೇದವನ್ನು ಪರಿಪೂರ್ಣವಾಗಿ ಅನೇಕ ಬಾರಿ ತಿರುವಿ ಹಾಕಿದ್ದೀನಿ. ವಾದಿರಾಜರು ಹೇಳುವಂತ ಮಾತು, ಅನೇಕ ಬಾರಿ ತಿರುವಿ ಹಾಕಿದ್ದೀನಿ. ಅದರಲ್ಲಿ ಅನೇಕ ಕಡೆಯಲ್ಲಿ ಮಧ್ವ ಅನ್ನುವಂತಹ ಶಬ್ದ ಬಂದಿದೆ. ಆದರೆ ಪರ್ಟಿಕ್ಯುಲರ್ ಆಗಿ ಮಧ್ವಾಚಾರ್ಯರನ್ನೇ ಹೊಗಳಿಕೆ ಅಂತ ಬಂದಿರುವಂತಹ ಶಬ್ದ 11 ಕಡೆಯಲ್ಲಿ ಬಂದಿದೆ ಅಂತ ಹೇಳ್ತಾರೆ. ನಾನು ನೋಡಿದ್ದೀನಿ. ಏಕಾದಶಾನಿಹ ಅಂತ ಅದನ್ನು ಮತ್ತು ಉಲ್ಲೇಖ ಮಾಡುತ್ತಾರೆ ವಾದರಾಜ ಸ್ವಾಮಿ. ಹಾಗಾಗಿ ಶ್ಲೋಕಾನ್ ಏಕಾದಶ ಅಲ್ಲಿ 11 ಬಾರಿ ಮಧ್ವ ಅನ್ನುವಂತಹ ಶಬ್ದ ಅನೇಕ ಕಡೆಯಲ್ಲಿ ಬರುತ್ತದೆ. ವಿದ್ವಾನ್ ಮಧ್ವಾಹ ಅಂತ ಬರುತ್ತದೆ. ವಿದ್ವಾನ್ ಮಧ್ವಾಹ ಅಂತ. ಇನ್ನೊಂದು ಕಡೆಯಲ್ಲಿ ಹೀಗೆ ಹೇಳ್ತಾ ಮಧ್ವಾ ಆದವೇ ಗುಹಾಸಂತಂ ಮಾತರಿಶ್ವಾಮತಾಯತಿ ಅದು ಬಂದಿದೆ. ಮಧ್ವಪವಸ್ವದಾರಾಯ ಅದು ಬಂದಿದೆ ಮಧ್ವ ಅಂತ. ಇನ್ನು ಅದೇ ರೀತಿ ವಿಷ್ಣು ಪದೇ ಪಾರಮೆ ಮಧ್ವ ಉತ್ಸಾಹ ಅದು ಬರ್ತದೆ ಮಧ್ವ ಅನ್ನುವಂತ ಮಂತ್ರ. ಹೀಗೆಲ್ಲ ಎಲ್ಲ ಕಡೆಯಲ್ಲೂ ಕೂಡ ವಿಷ್ಣು ಪರಮೇ ಪದೇ ಮಧ್ವ ಉತ್ಸಾಹ ಈ ಮಂತ್ರ ಇದೆಯಲ್ಲ, ಬಹಳ ಜನರಿಗೆ ಗೊತ್ತಿಲ್ಲ. ಈ ತೀರ್ಥ ತಗೊಳ್ಳುವಾಗ ಇದೇ ಮಂತ್ರ ಹೇಳಬೇಕು. ತೀರ್ಥ ತಗೊಳ್ತೀವಲ್ಲ, ಆ ತೀರ್ಥವನ್ನು ಬಹಳ ಜನಕ್ಕೆ ಏನಂದ್ರೆ ಈ ತೀರ್ಥ ತಗೊಳ್ಳುವಾಗ ಪ್ರಥಮಂ ಕಾಯಶುದ್ಧ್ಯರ್ಥಂ, ದ್ವಿತೀಯಂ ಧರ್ಮ ಸಾಧನಂ, ತೃತೀಯಂ ಮೋಕ್ಷಮಾಪ್ನೋತಿ, ಏವಂ ತೀರ್ಥಂ ತ್ರಿಧ. ಅದು ಆ ಮಂತ್ರ ಹೇಳಿ ತಗೊಳ್ಳಿಕ್ಕಿರುವಂತದ್ದು. 3 ಸರ್ತಿ ತೀರ್ಥ ಯಾಕೆ ತಗೊಳ್ಬೇಕು ಅನ್ನೋದನ್ನು ತಿಳಿಸ್ಲಿಕ್ಕಿರುವ ಶ್ಲೋಕ. ತ್ರಿಧಾ ಪಿಬೇತ್ ಕುತಃ ಪ್ರಥಮಂ ಕಾಯಶುದ್ಧ್ಯರ್ಥಂ, ದ್ವಿತೀಯಂ ಧರ್ಮ ಸಾಧನ, ತೃತೀಯಂ ಮೋಕ್ಷಂ. ಅದಕ್ಕೋಸ್ಕರವಾಗಿ ತ್ರಿಧಾ ಪಿಬೇತ್ ಅಂತ. 3 ಸರ್ತಿ ಇಲ್ದಿದ್ರೆ ಸುಮ್ಮನೆ ಯಾಕೆ ತಗೊಳ್ಬೇಕು? 1 ಸರ್ತಿ ತಗೊಂಡ್ರೆ ಸಾಕಾಗಲ್ಲ ತೀರ್ಥ ಅಂತ ಪ್ರಶ್ನೆ ಮಾಡ್ತಾರಲ್ಲ, ಅವ್ರಿಗೆ ಉತ್ತರ ಕೊಡ್ಲಿಕ್ಕೋಸ್ಕರ ಅಷ್ಟು ಅಂತ ಇರೋದು. ಅದು ತೀರ್ಥ ತಗೊಳ್ಳುವಾಗ ಏನ್ ಹೇಳ್ಬೇಕು? ಅದು ಏನು? ವಿಷ್ಣು ಪದೇ ಪಾರಮೇ ಮಧ್ವ ಉತ್ಸಾಹ. ಎಂಥ ತೀರ್ಥವನ್ನು ತಗೊಳ್ತೇನೆ ನಾನು ಅಂತ ಹೇಳಿದ್ರೆ ವಿಷ್ಣೋ ಪದೇ ಪರಮೇ ಮಧ್ವ ಉತ್ಸಾಹ. ಯಾವ ವಿಷ್ಣುವಿನ ಪದೇ ಪಾದಗಳಲ್ಲಿ ಮಧ್ವಾಚಾರ್ಯರು ಉತ್ಸುಕರಾಗಿದ್ದಾರೋ ಅಂತಹ ವಿಷ್ಣುವಿನ ಪಾದದಿಂದ ಬಂದ ಪಾದೋದಕವನ್ನು ಸ್ವೀಕಾರ ಮಾಡುತ್ತೇನೆ ಅಂತ ಅದನ್ನು ತಗೊಳ್ಳುವುದು. ಹೀಗೆ ಈ ಮಂತ್ರ ಹೇಳಿ ತಗೊಳ್ಳು. ಆ ರೀತಿ ಅಲ್ಲೂ ಕೂಡ ಮಧ್ವ ಅನ್ನುವಂತಹ ಶಬ್ದ ವಿಷ್ಣುವಿನ ಪಾದದಲ್ಲಿ ಮಧ್ವಾಚಾರ್ಯರು ಆಸಕ್ತರಾಗಿದ್ದಾರೆ ಅಂತ ಮಧ್ವ ಶಬ್ದವನ್ನು ಹೇಳಿದ್ದಾರೆ. ವಿದ್ವಾನ್ ಮಧ್ವ. ವಿದ್ವಾನ್ ಕೆಲವರು ಹೇಳುತ್ತಾರೆ ಮಧ್ವ ಅನ್ನೋ ಶಬ್ದಕ್ಕೆ ಜೇನುತುಪ್ಪ ಅಂತ ಅರ್ಥ, ಮಧುವ ಅಂತ ಮಧ್ವ ಅಂತ ಹೇಳಿ ಏನೇನೋ ಅರ್ಥ ಮಾಡುತ್ತಾರೆ. ವಿದ್ವಾನ್ ಮಧ್ವ ಅನ್ನೋದು ಹಾಗೆ ಅರ್ಥ ಮಾಡ್ಲಿಕ್ಕೆ ಬರ್ತದ? ವಿಚಾರ ಮಾಡಿ. ಯಾಕೆಂದ್ರೆ ಮಧ್ವ ಅನ್ನೋದಕ್ಕೆ ಜೇನುತುಪ್ಪ ಅಂತ ಅರ್ಥ ಇಟ್ಟುಕೊಂಡ್ರೆ ಹಿಂದಿನ ಪದ ಏನಿದೆ? ವಿದ್ವಾನ್ ಅಂತ. ಜೇನುತುಪ್ಪ ಎಲ್ಲಾದ್ರೂ ಕೂಡ ವಿದ್ವಾಂಸರಾಗ್ಲಿಕ್ಕೆ ಸಾಧ್ಯನ? ಅದು ಜ್ಞಾನಿ ಆಗಲಿಕ್ಕೆ ಸಾಧ್ಯನ? ಹಾಗಾಗಿ ಮಧ್ವ ಅನ್ನೋ ಶಬ್ದಕ್ಕೆ ವಿದ್ವಾನ್ ಮಧ್ವ ಅಂದ್ರೆ ವಿಶೇಷಣಕ್ಕೇನು ಅರ್ಥ ಮಾಡುತ್ತೆ? ಹಾಗಾಗಿ ಹಿಂದೆ ಮುಂದೆ ನೋಡಿ ಅರ್ಥ ಮಾಡಬೇಕು ಅಂದ್ರೆ ಮಧ್ವ ಅನ್ನೋ ಶಬ್ದಕ್ಕೆ ಜೇನುತುಪ್ಪ ಅಂತ ಅರ್ಥ ಇಟ್ಟುಕೊಳ್ಬಾರ್ದು, ಹೊರತಾಗಿ ಮಧ್ವಾಚಾರ್ಯರು ಅಂತೇಳಿ ಅರ್ಥ ಇಟ್ಟುಕೊಳ್ಬೇಕು. ಮಧ್ವಪವಸ್ವದಾರಾಯ ಪೌಮಾನ ಸೂಕ್ತದಲ್ಲಿ ಬರುತ್ತದೆ. ಮಧ್ವಪವಸ್ವದಾರಯ ಅಂದ್ರೆ ನಮ್ಮ ಮೇಲೆ ಮಳೆಯನ್ನು ಸುರಿಸುವಂತ. ಮಧ್ವಾಚಾರ್ಯ ನಮ್ಮ ಮೇಲೆ ಮಳೆ ಸುರಿಸ್ರಿ. ಯಾವ ಮಳೆಯನ್ನ? ನಿಮ್ಮ ಶಾಸ್ತ್ರದ ಮಳೆಯನ್ನು ನಮ್ಮ ಮೇಲೆ ಸುರಿಸ್ರಿ ಅಂತ ಕೇಳಿಕೊಳ್ಳುದು. ಮಧ್ವಪವಸ್ವ ದಾರಯ, ನಾನು ಧಾರಣೆ ಮಾಡ್ತೇನೆ, ನನಗೆ ಇದನ್ನು ಧಾರಣೆ ಮಾಡಿಸಿ ಆ ಮಳೆಯನ್ನ ಅಂತ ಕೇಳಿಕೊಳ್ಳುವುದು. ಹೀಗೆ ಅನೇಕ ಕಡೆಯಲ್ಲಿ ಮಧ್ವ ಅನ್ನುವಂತಹ ಶಬ್ದ ಮಧ್ವಾಚಾರ್ಯರನ್ನೇ ಹೇಳಲಿಕ್ಕೆ ಬಂದು. ಇದನ್ನೆಲ್ಲ ಯಾರು ಹೇಳ್ತಾರೆ ಅಂದ್ರೆ ಶರ್ವೇಂದ್ರ ಪೂರ್ವೈ ರಪಿವಕ್ತು ಕಾಮೇ. ಶರ್ವೇಂದ್ರ ಪೂರ್ವೈ, ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ ಈ ಚರಿತ್ರೆಯನ್ನ ಹಾಡಿ ಹೊಗಳುತ್ತಾರೆ. ನಾನು ಹೇಳಲಿಕ್ಕಿದಕ್ಕೆ ನನಗೇನು ಯೋಗ್ಯತೆ ಇದೆ? ಇದಕ್ಕೆ ಯಾವ ಯೋಗ್ಯತೆಯೂ ಕೂಡ ನನಗಿಲ್ಲ. ಆದರೂ ಕೂಡ ಸಂಕ್ಷಿಪ್ತ ವಾಕ್ಯೆ ಮೈ ಮಂದ ಬುದ್ಧೌ ಸಂಕೋ ಗುಣಾಢ್ಯಾ ಕರುಣಾಂ ಕ್ರಿಯಾಸು. ನಾನು ಮೈ ಮಂದ ಬುದ್ಧೌ, ಮಂದಬುದ್ಧಿಯಾದಂತ ನಾನು ಕೂಡ ಕೆಲವು ಮಾತುಗಳನ್ನು ಹೇಳ್ತಿದ್ದೀನಿ. ಮಧ್ವಾಚಾರ್ಯರ ಬಗ್ಗೆ ಹೇಳಬೇಕು ಅಂತ ಸಾಹಸ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ. ನನ್ನ ವಿಷಯದಲ್ಲಿ ಎಲ್ಲ ಸಜ್ಜನರು ಕೂಡ ಕೃಪೆ ತೋರಬೇಕು, ಕಾರುಣ್ಯವನ್ನು ತೋರಬೇಕು ಅಂತ ಪ್ರಾರ್ಥನೆ ಮಾಡಿ ಮುಂದುವರಿಸ್ತಾ ಇದ್ದಾರೆ. ಯಾವ ಚರಿತ್ರೆ ಹೇಳಿ ಮಧ್ವಾಚಾರ್ಯರದ್ದು? ಎಲ್ಲಿಂದ ಆರಂಭ ಮಾಡಲಿ? ಯಾಕೆ ಅಂದ್ರೆ ಪ್ರತಿಯೊಂದು ಚರಿತ್ರೆಯೂ ಕೂಡ ವಾಯುದೇವರ ಚರಿತ್ರೆ ಎನ್ನುವಂತಹದ್ದು ಪ್ರತಿ ಚರಿತ್ರೆಯೂ ಕೂಡ ಅತ್ಯಂತ ಅದ್ಭುತವಾಗಿರುವಂಥದ್ದು, ಪರಮಾದ್ಭುತವಾದದ್ದು. ಇದನ್ನು ಹೇಳಿದ್ರೆ ಅದನ್ನು ಬಿಟ್ಟನಲ್ಲ ಅನ್ಸುತ್ತೆ, ಅದನ್ನು ಹೇಳಿದ್ರೆ ಇದನ್ನು ಬಿಟ್ಟನಲ್ಲ ಅಂತ ಅನ್ಸುತ್ತೆ. ಅಂಥ ಚರಿತ್ರೆ ಅವರದ್ದು. ಆದ್ರಿಂದ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ನನಗೆ. ಸ್ವಲ್ಪ ವ್ಯತ್ಯಾಸವೂ ಆಗಬಹುದು ಏನು. ಹೇಳೋ ಉತ್ಸಾಹ ಕೆಲವೊಂದು ಸರ್ತಿ ಏನಾಗಿಬಿಡ್ತದೆ ಅಂದ್ರೆ ಓಘ ಇರ್ತದೆ. ಹೇಳಬೇಕು ಅನ್ನೋ ತವಕ. ಆ ತವಕದಲ್ಲಿ ಹೇಳ್ತಾ ಏನ್ ಹೇಳ್ತಿರ್ತೀವಿ ಗೊತ್ತಾಗುವುದಿಲ್ಲ. ಅಷ್ಟು ಆನಂದ ಆಗ್ತಿರ್ತದೆ. ಹಾಗಾಗಿ ಕೆಲವು ವ್ಯತ್ಯಾಸಗಳಾಗಬಹುದು.
ಮೊದಲು ಹೇಳಬೇಕಾದ್ದು ಆಮೇಲೆ ಹೇಳಬೇಕಾದ್ದು ಮೊದಲು ಆ ಕಡೆ ಈ ಕಡೆ ಏನೇನು ಆಗ್ತಿರ್ಬೋದು. ಆದ್ರೂ ಇದನ್ನೆಲ್ಲ ಬೇಜಾರು ಮಾಡ್ಕೋಬೇಡ್ರಿ ಅಂತ ಹೇಳ್ತಾರೆ. ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ ಕಿಂತೂತ್ತಮ ಶ್ಲೋಕ ಶಿಖಾಮಣೀನಾಂ ಮನೋವಿಶುದ್ಧೈ ಚರಿತಾನುವಾದಃ ಮಾಲಾಕೃತಸ್ತಚ್ಚರಿತಾಖ್ಯರತ್ನೈಃ ಅಸೂಕ್ಷ್ಮ ದೃಷ್ಟೇಃ ಸಕುತೂಹಲಸ್ಯ ಪೂರ್ವಾಪರೀಕಾರಮತಾಪರಂ ವಾ ಕ್ಷಾಮ್ಯಂತು ಮೇ ಹಂತ ಮುಹುರ್ಮಹಾಂತಃ. ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾ. ಇದರಲ್ಲಿ ಯಾವುದನ್ನ ದೊಡ್ಡದು ಅಂತ ಹೇಳಬೇಕು, ಯಾವ್ದು ಸಣ್ಣದು ಅಂತ ಹೇಳಬೇಕು. ಇವರ ಚರಿತ್ರೆಯಲ್ಲಿ ಯಾವುದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಿಂ ತತ್ರ ಚಿತ್ರಂ, ಯಾವುದು ಆಶ್ಚರ್ಯಕರ ಅಂತ ನಿಮ್ಗೆ ಹೇಳಬೇಕು. ಉತ್ತಮ ಶ್ಲೋಕ ಶಿಖಾಮಣೀನಾಂ, ಉತ್ತಮ ಶ್ಲೋಕ ಶಿಖಾಮಣಿಗಳಾದಂತ ಅವರ ಚರಿತ್ರೆ ಎಲ್ಲವೂ ಪರಮಾದ್ಭುತವಾದದ್ದು. ಆದ್ರೆ ಅದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಮನೋವಿಶುದ್ಧೈ ಚರಿತಾನುವಾದ. ನನ್ನ ಮನಸ್ಸು ಶುದ್ಧ ಆಗಬೇಕು, ಅದಕ್ಕೋಸ್ಕರ ಕೇಳುವಂತ ನಿಮ್ಮ ಮನಸ್ಸು ಶುದ್ಧ ಆಗಬೇಕು. ಅದಕ್ಕೋಸ್ಕರವಾಗಿ ಈ ಚರಿತ್ರೆಯನ್ನು ಹೇಳ್ತಾ ಇದ್ದೇನೆ. ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಆಗಿರಬಹುದು, ಆ ಕಡೆ ಈ ಕಡೆ ಹೋಗಿರ್ಬೋದು ಸ್ವಲ್ಪ, ಅದಕ್ಕೆ ಬೇಜಾರು ಮಾಡ್ಕೋಬೇಡ. ಯಾಕೆ ಅಂದ್ರೆ ಒಬ್ಬ ಈ ಮುತ್ತು ರತ್ನ ಹವಳ ಇವನ್ನೆಲ್ಲ ಸೇರಿಸಿ ಒಂದು ಮಣಿ ಮಾಡ್ತಿರ್ತಾನೆ. ಅದಕ್ಕೊಂದು ಕ್ರಮ ಇಟ್ಕೊಂಡಿರ್ತಾನೆ. ಒಂದು ಮುತ್ತು, ಆಮೇಲೆ ರತ್ನ, ಆಮೇಲೆ ಹವಳ, ಹೀಗೆ ಇಟ್ಕೊಂಡಿರ್ತಾನೆ ಕ್ರಮ. ಅದಕ್ಕೆಲ್ಲೋ ಸ್ವಲ್ಪ ಕ್ರಮ ವ್ಯತ್ಯಾಸ ಆಗಿಬಿಡ್ತದೆ. ವ್ಯತ್ಯಾಸ ಆಗಿ ಎರಡೆರಡು ಹವಳ ಹಾಕಿ ಮೂರು ರತ್ನ ಹಾಕಿ ಇಂಥದ್ದೇನೋ ಮಾಡಿರ್ತಾನೆ. ಮಾಡಿದ್ರು ಕೂಡ ಆ ಮಾಲೆ ಎನ್ನುವಂತಹದ್ದು ಮುತ್ತು ಹವಳ ರತ್ನ ಇವುಗಳಿಂದ ಸೇರಿತ್ತು ಅಂದ್ರೆ ಅದು ಎಲ್ರಿಗೂ ಕೂಡ ಅರ್ಹ, ಅದು ಸ್ವೀಕಾರಾರ್ಹವಾಗಿರುತ್ತೆ. ಏನೇ ಆಗಲಂತ ಇದರಲ್ಲಿ ಮುತ್ತು ರತ್ನಗಳಿದ್ದಾವೆ ಅಂತ ಎಲ್ಲರೂ ತಗೊಳ್ತಾರೆ. ಅಲ್ಲಿ ವ್ಯತ್ಯಾಸ ಆಗಿದೆ ಅಂತ ಯಾರು ನೋಡ್ಲಿಕ್ಕೆ ಹೋಗೋದಿಲ್ಲ ಅದನ್ನು. ಹಾಗೆ ಇಲ್ಲೂ ಕೂಡ ಮಧ್ವಾಚಾರ್ಯರ ಚರಿತ್ರೆಯಲ್ಲಿ, ವಾಯುದೇವರ ಚರಿತ್ರೆಯಲ್ಲಿ ಬರುವಂತಹ ವಿಷಯಗಳೇನಿದ್ದಾವೆ ಆ ಎಲ್ಲಾ ವಿಷಯಗಳು ಕೂಡ ಒಂದೊಂದು ಮುತ್ತು ರತ್ನ ಹವಳ ಇದ್ದಂತೆ. ಆದ್ರಿಂದ ಆ ಕಡೆ ಈ ಕಡೆ ವ್ಯತ್ಯಾಸ ಆದರೂ ಕೂಡ ಎಲ್ಲವೂ ಗ್ರಾಹ್ಯವಾಗಿರುವಂತಹದ್ದು ಅಂತ ಅದನ್ನು ಸ್ವೀಕಾರ ಮಾಡ್ರಿ ಅಂತ ಮಾಲಾಕೃತಸ್ತಚ್ಚರಿತಾಖ್ಯ ರತ್ನೈಃ ಅಸೂಕ್ಷ್ಮ ದೃಷ್ಟೇ ಸಕುತೂಹಲಸ್ಯ, ಕುತೂಹಲದಿಂದಾಗಿ ಹಾಗೆ ಮಾಡಿಬಿಡ್ತಾರೆ. ಅದೇ ರೀತಿ ನಾನು ಹಾಗೆ ಮಾಡಿದ್ದೇನೆ. ಪೂರ್ವಾಪರೀಕಾರ ಮತಾಪರಂಬ ಕ್ಷಾಮ್ಯಂತು ಮೇ ಹಂತ ಮುಹುರ್ಮಹಾಂತಃ. ಆದ್ರೂ ನನ್ನನ್ನು ಕ್ಷಮೆ ಮಾಡಿ ಆಚಾರ್ಯ ಶಾಸ್ತ್ರವನ್ನ, ಆಚಾರ್ಯರ ಚರಿತ್ರೆಯನ್ನು ಸ್ವೀಕಾರ ಮಾಡ್ರಿ ಅಂತ ಹೇಳ್ತಾ ಆಗ ಮುಂದೆ ಹನುಮದವತಾರದ ವರ್ಣನೆಯನ್ನು ಮಾಡುತ್ತಿದ್ದಾರೆ. ಹನುಮಂತ ದೇವರು ಭಗವಂತನ ಆಜ್ಞೆಯಿಂದಾಗಿ ಅವತಾರವನ್ನ ಮಾಡಿ ಬಂದು ಪರಮಾತ್ಮನ ರಾಮದೇವರು ಸೇವೆ ಮಾಡಿದ್ರಂತೆ. ಅದು ಕೇಸರಿ ಎನ್ನುವಂತ ಕಪಿಯಲ್ಲಿ ಅಂಜನಾದೇವಿಯಲ್ಲಿ ಅವತಾರವನ್ನು ಮಾಡಿದ್ರು ಅಂತ. ಪ್ರಾಣೇಶ್ವರ ಪ್ರಾಣಿಗಣ ಪ್ರಣೇತ ಗುರುಸತಾಂ ಕೇಸರಿನೋ ಗೃಹೇ ಭೂತ್. ಅವರು ಅವತಾರ ಮಾಡೋದು ಅಂತಂದ್ರೆ ಹಾಗಂತೆ. ಯಾಕೆಂದ್ರೆ ಭಗವಂತನ ಆಜ್ಞೆಯನ್ನು ಸ್ವೀಕಾರ ಮಾಡಿ ಬರ್ತಾರೆ. ಬೇರೆ ದೇವತೆಗಳು ಅವತಾರ ಮಾಡೋದು ಅಂದ್ರೆ ಶಾಪದಿಂದ ಅವತಾರ ಮಾಡ್ತಾರೆ ಅಷ್ಟೇ. ಅವ್ರಿಗೇನೇನೋ ಶಾಪ ಇರ್ತದೆ, ಆ ಶಾಪದಿಂದ ಅವತಾರ ಮಾಡ್ತಾರೆ. ಅರ್ಜುನ ಶಾಪದಿಂದ, ಯಮ ಶಾಪದಿಂದ, ಎಲ್ಲರೂ ಕೂಡ ಶಾಪದಿಂದ ಬರ್ತಾರೆ. ಆದ್ರೆ ಮುಖ್ಯ ಪ್ರಾಣದೇವರು ಹಾಗಲ್ಲ, ಭಗವಂತ ಆಜ್ಞೆ ಮಾಡ್ತಾನೆ. ಆಜ್ಞೆ ಮಾಡಿ ಹೋಗ್ರಿ, ನೀವು ಇದನ್ನ ಈ ಆಜ್ಞೆ ಸ್ವೀಕಾರ ಮಾಡಿ ಹೋಗಬೇಕು ನೀವು. ಆ ಆಜ್ಞೆಯನ್ನು ಮತ್ತೆ ಯಾರು ಹೊರಲಿಕ್ಕೆ ಸಾಧ್ಯ ಇಲ್ಲ ಅದನ್ನು. ಅಂಥದ್ದು ಆಜ್ಞಾಂ ಅನ್ಯೈರಧಾರ್ಯಾಂ ಶಿರಸಿ ಪರಿಸರದ್ರಶ್ಮಿ ಕೋಟೀರ ಕೋಟೌ ಆಜ್ಞಾಂ ಅನ್ಯೈಹಿ ಅಧಾರ್ಯಾಂ. ಯಾರು ಹೊರಲಿಕ್ಕೆ ಸಾಧ್ಯ ಇಲ್ಲಂತೆ. ಅಂತಹ ಒಂದು ವಿಶೇಷವಾಗಿರುವಂತಹ ಆ ಆದೇಶವನ್ನು ಹೊತ್ತು ಶ್ರೀವಲ್ಲಭಾಜ್ಞಾಂ ಸಸುರೇಂದ್ರ ಯಾಚ, ಅದನ್ನ ಆಜ್ಞೆಯನ್ನು ಹೊತ್ತು ಬಂದು ಗುರುಸತಾಂ ಕೇಸರಿನೋ ಗೃಹೇ ಭೂತ್, ಕೇಸರಿ ಎನ್ನುವಂತ ಕಪಿಯ ಮನೆಯಲ್ಲಿ ಅವತಾರ ಮಾಡಿದರಂತೆ ಅಂಜನಾದೇವಿಯಲ್ಲಿ. ಅವರು ಅವತಾರ ಮಾಡಿದಾಗ ಅವರಿಗೆ ಹನುಮಂತ ಅಂತ ಹೆಸರಿಟ್ಟಿದ್ರಂತೆ. ಹನುಮಂತ ಅಂತ ಯಾರನ್ನು ಕರೀತಾರೆ ಅಂದ್ರೆ ಜಗತ್ತಿನಲ್ಲಿ ಇರುವಂತ ಎಲ್ಲಾ ಗುಣಗಳು ಯಾರಲ್ಲಿ ಇರ್ತದೆ. ಅಷ್ಟೇ ಅಲ್ಲ, ಗುಣವಂತ ಯಾರು ಅಂತ ಯಾರಾದ್ರೂ ಹೇಳಬೇಕಾದ್ರೆ ಇವನನ್ನೇ ದೃಷ್ಟಾಂತವಾಗಿ ನಿದರ್ಶನವಾಗಿ ಕೊಡಬೇಕು ಅಂಥವನು. ಅಷ್ಟೇ ಅಲ್ಲ, ಅದರ ಜೊತೆಗೆ ಮಹಾಭಾರತ ಭಾಗವತ ಎಲ್ಲಾ ಗ್ರಂಥಗಳನ್ನು ಕೂಡ ಕರಗತ ಮಾಡಿಕೊಂಡವನು ಯಾರಿರ್ತಾನೋ ಅವನನ್ನ ಹನುಮಂತ ಅಂತ ಕರೀಬೇಕಂತೆ. ಈಗ ನಾವು ನಮ್ಮ ಮಕ್ಕಳಿಗೆ ಕಂಡುಕೊಂಡವರಿಗೆಲ್ಲ ಹನುಮಂತ ಅಂತ ಹೇಳ್ತಿರ್ತೀವಿ. ಆ ಹನುಮಂತ ಅಂತ ಹೆಸರಿಟ್ಟರೆ ಸಾರ್ಥಕ ಆಗಬೇಕಂತ, ಸಾರ್ಥಕ. ಅದನ್ನೇ ಹೇಳ್ತಾರೆ, ಯೇ ಯೇ ಗುಣಾನಾಮ ಜಗತ್ ಪ್ರಸಿದ್ಧಾ ಯಂ ತೇಷು ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರವರ್ಹಂ ಶ್ರೀಮಂತಮೇನಂ ಹನುಮಂತ ಮಾಹು. ಇವನ ಕರ್ಮಗಳೆಲ್ಲವೂ ಕೂಡ ಅದ್ಭುತವಾಗಿರುವಂತಹ ಕರ್ಮಗಳು ಅಂತ
ರಾಮದೇವರು ಎಲ್ಲಿಂದ ಆರಂಭ ಮಾಡ್ತಾರೆ ಅಂದ್ರೆ ಅಲ್ಲಿ ತನಕ ನಮ್ಗೆ ಕತೆ ಗೊತ್ತಿದೆ ಅಂತ ಇಟ್ಕೊಂಡ್ಬಿಡ್ಬೇಕು. ಸೀತಾದೇವಿಯನ್ನು ಕಾಡಿಗೆ ಬಂದು ಕಳ್ಕೊಂಡಂತ ರಾಮಚಂದ್ರ ಆಮೇಲೆ ಸೀತೆಯನ್ನು ಅನ್ವೇಷಣೆ ಮಾಡ್ತಾ ಹೋಗಿದ್ದಾನೆ ಅಂತ ಅಲ್ಲಿಗೆ ಬಂದ್ಬಿಡ್ತಾರೆ ಒಟ್ಟಿಗೆ. ಸೀತಾನ್ವೇಷಣೆ ಮಾಡಲಿಕ್ಕೆ ಅಂತ ಹೋದಾಗ ಆಗ ಎದರಲ್ಲಿ ಆಗಬೇಕಾದ್ರೆ ರಾಮದೇವರು ಬಂದಾಗ ಹನುಮಂತ ದೇವರು ನೋಡಿದ್ರಂತೆ. ನೋಡಿ ಆನಂದವೋ ಆನಂದ ಅವರಿಗೆ. ನೋಡಿ ನೋಡಿ ನಮಸ್ಕಾರ ಮಾಡ್ತಿದ್ರಂತೆ. ನೋಡಿ ನೋಡಿ ನಮಸ್ಕಾರ ಮಾಡಿದ್ರಂತೆ. ಹೇಳೋದು ನಮಸ್ಕಾರ ಮಾಡೋದು, ಹೇಳೋದು ನಮಸ್ಕಾರ ಮಾಡೋದು. ಅಷ್ಟು ಮಾಡ್ತಾ ಇರುವಾಗ ಸುಗ್ರೀವನ ಜೊತೆ ಹತ್ತಿರಕ್ಕೆ ಕರ್ಕೊಂಡು ಹೋಗಿ ಸಖ್ಯವನ್ನ ಮಾಡಿ ಅಂತ ಸುಗ್ರೀವ ಮಿತ್ರಂ ಸಜಗತ್ ಪವಿತ್ರಂ ರಮಾಪತಿಂ ರಾಮತನುಂದ ದರ್ಶ ಅವರನ್ನ ಮಾಡಿಸಿದ್ರು. ಆಗ ಮೊದಲಿಗೆ ಮಾಡಿದ್ದೇನು ಅಂದ್ರೆ ಅವರು ಭಗವಂತನ ಪಾದಕ್ಕೆ ನಮಸ್ಕಾರ ಮಾಡಿದ್ರಲ್ಲ, ಅದನ್ನು ಬಹಳ ಚೆನ್ನಾಗಿ ಹೇಳ್ತಾರೆ ಪಂಡಿತಾಚಾರ್ಯ ಅವರು. ಅವರಿಗೆ ನಿಜವಾಗ್ಲೂ ಹೇಳಬೇಕು ಅಂತಾದ್ರೆ ಯಾವುದಕ್ಕೂ ಅಷ್ಟು ಕಷ್ಟ ಆಗಿರಲಿಲ್ಲಂತೆ. ಆದರೆ ಭಕ್ತಿಯಿಂದ ನಮಸ್ಕಾರ ಮಾಡಿದ್ರಂತವ್ರು. ಭಕ್ತಿಯಿಂದ ಒಂದು ನಮಸ್ಕಾರ. ಆ ನಮಸ್ಕಾರದಲ್ಲಿ ಎಷ್ಟು ತುಂಬಿತ್ತು ಅಂದ್ರೆ ಭಕ್ತಿ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅಂತ ಭಕ್ತಿಯಿಂದ, ಭಕ್ತಿಯ ಭಾರದಿಂದ ನಮಸ್ಕಾರ ಮಾಡಿದ್ರು ಅಂತ ಹೇಳ್ತಾರೆ. ನಿಜವಾಗ್ಲೂ ಅವರಿಗೆ ಹಿಂದೆ ಈ ಗಂಧಮಾದನ ಅಂತ ಒಂದು ದೊಡ್ಡ ಪರ್ವತ ಹೊತ್ಕೊಂಡ್ ಬಂದಿದ್ರು. ಆ ಪರ್ವತ ಹೊತ್ಕೊಂಡ್ ಬಂದ್ರು ಕೂಡ ಅಷ್ಟು ಆಗಿರ್ಲಿಲ್ಲ ಅಂತ ಅವರಿಗೇನು ಆಯಾಸ ಆಗಿರ್ಲಿಲ್ಲ. ಆದ್ರೆ ಭಕ್ತಿಯ ಭಾರವನ್ನು ಹೊತ್ತುಕೊಂಡಾಗ ಆಯಾಸ ಆಯ್ತು. ಆಯಾಸ ಅನ್ನೋದು ಇಲ್ವೇ ಇಲ್ಲ ಅವರಿಗೆ. ಆದ್ರೂ ಯಾಕೆ ಅಂದ್ರೆ ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ, ಶ್ರಮ ಅನ್ನೋದೇ ಇಲ್ಲ ಅವರಿಗೆ, ಆಯಾಸ ಇಲ್ಲ. ಆದ್ರೆ ಇದನ್ನು ಹೇಳ್ತಾರೆ ಒಂದ್ಸರ್ತಿ, ಪಾದಾರವಿಂದ ಪ್ರಣತೋ ಹರೀಂದ್ರ ತದಾ ಮಹಾಭಕ್ತಿ ಬರಾಭಿನ್ನ ಅಗ್ರಾಹಿ ಪದ್ಮೋದರ ಸುಂದರಾಭ್ಯಾಂ ದುರ್ವ್ಯಾಂ ಪುರಾಣೇನ ಸಪೂರುಷೇಣ. ಒಂದು ಹೂ ತಂದಿದ್ದಂತಷ್ಟೇ. ಆ ಹೂ ತಂದಾಗಲೇನೆ ಒಂದು ಸರ್ತಿ ಸೋತು ಬಿಟ್ರು ಅಂತ ಹೇಳ್ತಾರೆ. ಆಮೇಲೆ ಆ ಹನುಮಂತ ದೇವರಿಗೆ ಹೇಳಿ ಸೀತಾನ್ವೇಷಣೆಯನ್ನ ಮಾಡಿಕೊಂಡು ಬಾ ಅಂತ ಅವ್ರ ಕೈಯಲ್ಲೇನೆ ಉಂಗುರ ಕೊಟ್ರಂತೆ. ಉಂಗುರವನ್ನ ಎಷ್ಟು ನಂಬಿಕೆ ನೋಡಿ, ಈ ಹನುಮಂತ ಹೋಗ್ತಾನೆ ಅಂತ ನಂಬಿಕೆ. ಆ ಉಂಗುರವನ್ನ ಕೊಟ್ಟು ನೀನೇ ಹೋಗಿ ಸೀತೆಯನ್ನು ಹುಡುಕೊಂಡು ಬರಬೇಕು ಅಂತೆಲ್ಲ ಹೇಳಿ ಮಾಡಿ ಆ ವಾಲಿಯನ್ನ ಸಂಹಾರ ಮಾಡಿ ಆಮೇಲೆ ಇವನನ್ನು ಕಳಿಸಿಕೊಡ್ತಾರೆ. ಕಳಿಸಿಕೊಟ್ರೆ ಹಾಗೆ ಹೋದ್ರು ಇವರು ಹನುಮಂತ ದೇವರು ಅಂತಂದ್ರೆ ಅವರು ಹೋದದ್ದು ಬಹಳ ಅದ್ಭುತವಾಗಿ ಹೋಗಿದ್ರಂತೆ. ಯಾವ ರೀತಿ ಹೋದ್ರು ಅಂತಂದ್ರೆ ಈ ಬಾಣ ಬಿಡ್ತಾರಲ್ಲ, ಬಾಣವನ್ನ ಬಿಟ್ಟಾಗ ಅದನ್ನು ಹೀಗೆ ಎಳೆದು ಬಿಡ್ತಾರೆ. ಬಾಣ ಬಿಡುವಾಗ ಹೀಗೆ ಎಳೆದು ಕಿವಿ ತನಕ ಎಳೆದು ಬಿಟ್ಟಿರ್ತಾರೆ. ಆ ಬಾಣವನ್ನು ಎಳೆದು ಬಿಡ್ತಾರಲ್ಲ, ಹಾಗೆ ಎಳೆದು ಬಿಟ್ಟರೆ ಬಾಣ ಹೋಗ್ತದೆ ಮುಂದಕ್ಕೆ. ಆ ಬಾಣ ಮುಂದಕ್ಕೆ ಹೋಗುವಾಗ ಮಧ್ಯದಲ್ಲಿ ಹೋಗ್ತಾ ಇದ್ದಾಗ ಇಲ್ಲ ಆಯಾಸ ಆಗ್ತಿದೆ, ಒಂದ್ ಕಡೆ ರೆಸ್ಟ್ ಮಾಡ್ತೀನಿ ಮತ್ತೆ ಹೋಗ್ತೀನಿ ಅಂತ ಹೋಗ್ತದೆ. ಏನು ಬಾಣ ಹಾಗೆ ಮಾಡೋದಿಲ್ಲ. ಬಾಣ ಒಂದ್ ಸರ್ತಿ ಬಿಟ್ರೆ ಎಲ್ಲಿ ಗುರಿ ಮುಟ್ಟಬೇಕು ಅಲ್ಲಿ ತನಕ ಹೋಗೇ ಬಿಡ್ತದೆ. ಹಾಗೆ ಹನುಮಂತ ದೇವರು ಸಮುದ್ರವನ್ನ ಹಾರೋದು ಅಂತ ಹೇಳಿದ್ರೆ ಯಾವ ರೀತಿ ಹಾರಿದ್ರು ಅಂತಂದ್ರೆ ರಾಮದೇವರು ಬಿಟ್ಟ ಬಾಣದಂತೆ ಹೋದ್ರಂತೆ. ಬಿಟ್ಟ ಬಾಣ ಎಲ್ಲೂ ವಿಶ್ರಾಂತಿಯನ್ನು ಪಡೀಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೇನ್ ಮಾಡಿದ್ರಂತೆ, ರಾಮದೇವರು ಬಾಯಿಗೆ ಹತ್ರಕ್ಕೆ ಬಾಗಿಲು ಕಿವಿಯಲ್ಲಿ ಗುಟ್ಟು ಹೇಳ್ತೀನಿ ಅಂತ ಕಿವಿಯಲ್ಲಿ ಗುಟ್ಟು ಹೇಳಿದ್ರಂತೆ. ಏನೆಲ್ಲ ಗುಟ್ಟು ಹೇಳಿದ್ರು ಅಂದ್ರೆ ನಾನು ಸೀತೆ ಏಕಾಂತದಲ್ಲಿದ್ದಾಗ ಕಾಕಾಸುರ ವೃತ್ತ ಅಂತ ಅದು ಇದು ಅಂತ ಒಂದಷ್ಟು ಗುಟ್ಟುಗಳನ್ನೆಲ್ಲ ಹೇಳಿ ಕಳಿಸಿದ್ರಂತೆ. ಅದಕ್ಕೆ ಕರ್ಣದ ತನಕ ಕಿವಿ ತನಕ ಎಳೆದು ಕಳಿಸಿದ್ರಂತೆ, ಬಾಣದಂತೆ ಹೋಗು ನೀನು ಅಂತ. ಕರ್ಣ ಅಂತ ಮಾನೀಯ ಗುಣಗ್ರಹೀತ್ರ ರಾಮೇಣ ಮುಕ್ತೋ ರಣಕೋವಿದೇನ ಸ್ಫುರನ್ನಸೌ ವೈರಿ ಭಯಂಕರೋ ಭೂತ್ ಸತ್ಪಕ್ಷಪಾತಿ ಪ್ರದರೋ ಯಥಾಗ್ರ್ಯಃ. ಈ ರೀತಿ ಬಾಣವನ್ನು ಬಿಟ್ಟು ಕಳಿಸಿದ್ರಂತೆ. ಕಳಿಸಿದಾಗ ಅದು ಹೋದದ್ದೇ ಒಂದು ವರ್ಣನೆ ಇದೆ, ಎಂಥ ಅದ್ಭುತವಾದ ವರ್ಣನೆ. ಏನು ಮಾಡಿದ್ರು ಕೂಡ ಇದು ರಾಮದೇವರ ಕೆಲಸ ಅಂತಂದ್ರೆ ಬರೀ ದೇವರ ಪೂಜೆ ಅಂತ ಮಾಡ್ತಿದ್ರಂತೆ. ದೇವರ ಪೂಜೆ ಇದು ಅಂತ ರಾಮನ ಪೂಜೆ ಅಂತ ಮಾಡಿದ್ರಂತೆ. ಅವ್ರ ಹಾರವಾಗಿದೆ ಅಲ್ವಾ, ಇಡೀ ಸಮುದ್ರೋಲ್ಲಂಘನ ಎನ್ನುವಂತಹದ್ದು ದೇವರ ಪೂಜೆ ಅಂತ ಅನುಸಂಧಾನ ಮಾಡಿದ್ರು. ಯಾಕೆ ದೇವರ ಪೂಜೆ ಮಾಡಿದ್ದಾರೆ ಅಂದ್ರೆ ಅವ್ರು ಹಾರಿದ್ರಲ್ಲ, ಹಾರಬೇಕಾದ್ರೆ ಏನ್ ಮಾಡಿದ್ರಂತೆ, ಒಂದು ಪರ್ವತದ ಮೇಲೆ ನಿಂತಿದ್ರಂತೆ. ಪರ್ವತದ ಮೇಲೆ ನಿಂತುಕೊಂಡು ಆ ಪರ್ವತವನ್ನು ಒಂದ್ಸರ್ತಿ ಒತ್ತಿದ್ರಂತೆ. ಒತ್ತಿ ಮೇಲೆ ಜಂಪ್ ಮಾಡಿದ್ರಂತೆ ಒಂದ್ಸರ್ತಿ. ಆ ಪರ್ವತ ಒತ್ತುವಾಗ ಏನಾಯ್ತಂತೆ, ಪರ್ವತ ಒಳಗೋಯ್ತಂತ. ಆ ಪರ್ವತ ಒಳಗೋದ ಕೂಡಲೇ ಏನಾಯ್ತು, ಆ ಸ್ಟ್ರೆಸ್ ಆಯ್ತಲ್ಲ, ಪರ್ವತ ಪೂರ್ಣ ಒಳಗೆ ಹೋಗ್ತಾ ಇದ್ದಂತೆ ಆ ಪರ್ವತದ ಇಕ್ಕೆಲಗಳಿಂದಾಗಿ ಒಳಗಿದ್ದ ನೀರು ಮೇಲ್ ಸಿಗ್ಲಿಕ್ಕೆ ಶುರುವಾಯ್ತಂತೆ. ಆಗ ಜಗತ್ತಿಗೆಲ್ಲ ಮೊಟ್ಟ ಮೊದಲಿಗೇನೆ ಒಳಗೆ ಬೋರ್ವೆಲ್ ಹಾಕಿ ನೀರು ತೆಗಿಬಹುದು ಅಂತ ತೋರಿಸಿಕೊಟ್ಟ ಮಹಾತ್ಮರು ಹನುಮಂತ ದೇವರು. ಒಳಗದು ಇದೆ ಅಂತ ತೋರಿಸಿ ಅದು ಮಣಿಗೆ ಬರ್ತದೆ ಅಂತ ಮೇಲೆ ತೋರಿಸಿದ್ರಂತೆ. ಮತ್ತೆ
ಯಾಕೆಂದ್ರೆ ಮುಂದೆ ದೇವ್ರ ಪೂಜೆ ಮಾಡ್ತೀನಿ ನಾನು ಅಂತ. ದೇವ್ರ ಪೂಜೆ ಮಾಡುವಾಗ ಮೊದಲು ಸ್ನಾನ ಆಗಬೇಕಲ್ಲ, ಮಡಿ ಸ್ನಾನ. ಅದಕ್ಕೋಸ್ಕರವಾಗಿ ಅದನ್ನು ಒತ್ತಿದಾಗೆ ನೀರು ಬಂತು, ಆ ನೀರೇನೆ ಅವ್ರ ಮೈ ಮೇಲೆ ಬೀಳುವಾಗ ಮಡಿ ಸ್ನಾನ ಆಯ್ತು ಅಂತ ಅನ್ಕೊಂಡು. ಸ್ನಾನ ಆಯ್ತಲ್ಲ, ಸ್ನಾನ ಆದ ನಂತರ ಆಮೇಲೆ ಏನಾಗಬೇಕು, ಎದುರುಗಡೆಯಲ್ಲೇನೆ ಒಂದು ಭಗವಂತನ ರಾಮದೇವರ ಮೂರ್ತಿಯನ್ನು ಕಲ್ಪನೆ ಮಾಡಿಕೊಂಡ್ರಂತೆ. ಆ ಕಲ್ಪನಾ ಮೂರ್ತಿಗೆ ಏನು ಮಾಡಿದ್ರಂತೆ, ಈ ನೀರೇನು ಬಂದಿತ್ತು ಇವರು ರಭಸದಿಂದಾಗಿ ಹಾರುವಾಗ ಇವರ ಜೊತೆಯಲ್ಲೇ ಆ ನೀರು ಬಂತಂತೆ. ಆ ನೀರು ಬಂದಾಗ ಆ ನೀರಿನಿಂದಲೇ ಅಭಿಷೇಕ ಅಂತ ಚಿಂತನೆ ಮಾಡಿದರು. ದೇವರಿಗೆ ಅಭಿಷೇಕ ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನ ಮಾಡಿದರು. ಅಭಿಷೇಕ ಆದ ನಂತರ ಮಾಡಬೇಕಾದ್ದು ಅಲಂಕಾರ. ಅಲಂಕಾರಕ್ಕೆ ಏನಾಯ್ತು ಅಂದ್ರೆ, ಇವರು ಹಾರ್ತಾ ಇದ್ರಲ್ಲ, ಹಾರುವಾಗ ಅವನ ಸುತ್ತಮುತ್ತಲೂ ಇದ್ದಂತ ಗಿಡ ಮರಗಳೆಲ್ಲವೂ ಕೂಡ ಕಿತ್ತಿ ಬಂದಿದ್ವಂತೆ. ಅವು ಕಿತ್ತಿ ಬಂದಾಗ ಆ ಮರಗಳಲ್ಲಿ ಇದ್ದಂತ ಹೂಗಳು, ಬೇರೆ ಬೇರೆ ರೀತಿಯಾದಂಥ ಬಗೆಯ ಹೂಗಳನ್ನೆಲ್ಲವನ್ನು ಕೂಡ ತಂದಾಗ ಅದನ್ನೆಲ್ಲ ಹಾಕಿ ಅಲಂಕಾರ ಪೂಜಾಂ ಸಮರ್ಪಯಾಮಿ ಎಂದುಕೊಂಡ್ರಂತೆ. ಅಲಂಕಾರ ಪೂಜೆ ಆದ ನಂತರ ನೈವೇದ್ಯ ಆಗಬೇಕಲ್ಲ. ನೈವೇದ್ಯ ಏನು ಅಂತ ಹೇಳಿದ್ರೆ, ಅದೇ ಮರಗಳಿಂದಾಗಿ ಬಂದಂತಹ ಹಣ್ಣುಗಳೇನಿದ್ವು ಆ ಹಣ್ಣುಗಳೆಲ್ಲವೂ ಕೂಡ ಅದನ್ನೇ ಫಲ ಸಮರ್ಪಣೆಯನ್ನ ಮಾಡಿ ಮಹಾನೈವೇದ್ಯಂ ನಿವೇದಯಾಮಿ ಎಂದ್ರಂತೆ. ಆಮೇಲೆ ಮಂಗಳಾರತಿ ಆಗಬೇಕಲ್ಲ. ಮಂಗಳಾರತಿ ಹಾಗೆ ಮಾಡಿದ್ರು ಅಂತಂದ್ರೆ, ಇದು ಬಹಳ ವಿಚಿತ್ರವಾಗಿ ಮಾಡಿದ್ರು. ಮಂಗಳಾರತಿಯನ್ನು ಮಾಡಿದ್ದು ಹೇಗೆ ಅಂದ್ರೆ, ಅವರು ರಭಸದಿಂದ ಹಾರ್ತಾ ಇರುವಾಗ ಸಮುದ್ರ ಎಲ್ಲ ಅಲ್ಲೋಲ ಕಲ್ಲೋಲ ಆಯ್ತು. ಅದು ಅಲ್ಲೋಲ ಕಲ್ಲೋಲ ಆಗುವಾಗ ಸಮುದ್ರದ ಒಳಗೆ ಇದ್ದಂತ ಅನೇಕ ಸರ್ಪಗಳೆಲ್ಲವೂ ಕೂಡ ಮೇಲಕ್ಕೆ ಎದ್ದು ಬಂದುವಂತೆ. ಮೇಲೆದ್ದು ಬಂದು ಏನೋ ನಡೀತಾ ಇದೆ ಅಂತ ಆ ಸರ್ಪಗಳೆಲ್ಲ ಮೇಲೆ ಬರ್ತಾ ಇದ್ದಂತೇನೆ ಅವುಗಳು ತಮ್ಮ ಬಾಯಲ್ಲಿರುವಂತಹ ವಿಷವನ್ನ ಬೆಂಕಿಯಂತೆ ಹೊರಗೆ ಉಗುಳ್ತಾ ಇದ್ವಂತೆ. ಅವು ಬೆಂಕಿಯಂತೆ ಹೊರಗೆ ಹಾಕ್ತಾ ಇರುವಾಗ ಎಲ್ಲಾ ಸರ್ಪಗಳನ್ನು ಹಿಡಿದು ಒಂದು ಸರ್ತಿ ಬೆಂಕಿಯನ್ನು ತೋರಿಸಿದಂತೆ. ಹೀಗೆ ಭಗವಂತನಿಗೆ ಅದೇ ಮಂಗಳಾರತಿ, ಸರ್ಪಾರತಿ ನಿನಗೆ ಮಾಡ್ತಾ ಇದ್ದೇನೆ ಅಂತ ತೋರಿಸಿದಂತೆ. ಇಷ್ಟನ್ನ ಮಾಡಿ ಆ ಹನುಮಂತ ಸಮುದ್ರವನ್ನ ಹಾರಿದ. ಅಂದ್ರೆ ಸಮುದ್ರವನ್ನ ಹಾರೋದೇನಿದೆ ಆ ಹಾರುವಿಕೆಯನ್ನು ಕೂಡ ಇದು ಭಗವಂತನ ಪೂಜೆ ಅಂತ ಮಾಡಿದ. ದೇವರ ಪೂಜೆಯನ್ನ ಮಾಡುವಾಗ ಹೇಗಿರಬೇಕು ಅಂದ್ರೆ ಹನುಮಂತ ದೇವರಂತೆ ಇರಬೇಕು. ಅವರು ದೇವ್ರ ಪೂಜೆ ಅಂತ ಮಾಡಿದ್ರಲ್ಲಿ ಇಷ್ಟೆಲ್ಲ ಅನುಸಂಧಾನ ಮಾಡಿದ್ರು, ಇದು ದೇವ್ರ ಪೂಜೆ ಅಂತ. ಆ ದೇವ್ರ ಪೂಜೆ ಮಾಡ್ತಾ ಇರುವಾಗಲೇನೆ ಒಳಗಡೆ ಒಬ್ಬ ಮೈನಾಕ ಅಂತ ಒಬ್ಬ ಪರ್ವತ ಇದ್ದ. ಆ ಪರ್ವತ ಮೇಲ್ ಬಂದಂತೆ. ಮೇಲ್ ಬಂದು ಹನುಮಂತನಿಗೆ ಹೇಳಿದಂತೆ, ಹನುಮಂತ ಬಹಳ ದೂರದ ತನಕ ಹೋಗಬೇಕು, ಆಯಾಸ ಆಗ್ತದೆ, ಸ್ವಲ್ಪ ವಿಶ್ರಾಂತಿ ಮಾಡಿ ಹೋಗಬೇಕಾದ್ರೆ ನಾನು ಇಲ್ಲೇ ಇರ್ತೀನಿ, ನನ್ನ ಮೇಲೆ ಕೂತ್ಕೋ ನೀನು ಅಂತ ಹೇಳಿದ್ರು. ಅಷ್ಟು ಹೇಳಿದ ಕೂಡಲೇ ಹನುಮಂತ ದೇವರು ಹೇಳ್ತಾರೆ, ಎಲ್ಲಾದ್ರೂ ಉಂಟ. ರಾಮದೇವರ ಸೇವೆಗೆ ಅಂತ ಹೊರಟಾಗ, ರಾಮನ ಸೇವೆ ಮಾಡ್ತಾ ಇರುವಾಗ ನನಗೆ ಆಯಾಸ ಆಯಿತು ಅಂತ ಯಾರಾದ್ರೂ ನಿಲ್ಲಿಸ್ತಾರೆ? ಹಾಗೆ ಮಾಡಬಾರ್ದು. ಎಲ್ಲೂ ಕೂಡ ದೇವರ ಸೇವೆ ಅಂತ ಮಾಡ್ತಾ ಇರುವಾಗ ದೇವರ ಸೇವೆಯಲ್ಲಿ ಆಯಾಸ ಆಯಿತು ಅನ್ನೋ ಮಾತೇ ಬರಬಾರ್ದು, ಸುಸ್ತಾಯಿತು ಅಂತ ಹೇಳಲೇಬಾರದು ಅಂತ ಹೇಳಿದ್ದಾರೆ. ಗುರುವಾರ ದಿವಸ ಪಲ್ಲಕ್ಕಿ ಉತ್ಸವ ಅಂತ ಮಾಡುತ್ತಾರೆ ರಾಯರ ಮಠದಲ್ಲೆಲ್ಲ. ಪಲ್ಲಕ್ಕಿ ಉತ್ಸವ, ಜೋರು ಮಳೆ ಬರ್ತಾ ಇದೆ. ಏನೋ ಆಕಸ್ಮಿಕವಾಗಿ ನಾವು ಬಂದ್ಬಿಟ್ಟಿರ್ತೀವಿ, ಮಠಕ್ಕೆ ಬಂದ್ಬಿಟ್ಟಿರ್ತೀವಿ, ಇನ್ನು ಯಾರು ಬಂದಿರೋದಿಲ್ಲ, ಒಬ್ಬರೇ ಬಂದಿರ್ತಾರೆ ಮಠಕ್ಕೆ. ಯಾರು ಮಳೆ ಬರ್ತಿದೆ, ಇನ್ಯಾರು ಬರೋದಿಲ್ಲ. ಏನ್ ಮಾಡೋದು? ರಾತ್ರಿ ತನಕ ಮಳೆ ಹೊಡಿತೀವಿ, ಏನ್ ಮಾಡಬೇಕು? ಅರ್ಚಕರೊಬ್ರು ಇರ್ತಾರೆ, ಇನ್ನೊಬ್ರು ಬಂದವರೊಬ್ರು ಇರ್ತಾರೆ ಅಷ್ಟೇ. ಇಲ್ಲ ನೀವೇ ಇದ್ದೀರಿ ಸ್ವಾಮಿ, ಬರೀ ನಾವಿಬ್ಬರೇ ಸೇರ್ಕೊಂಡು ಒಂದು ಪಲ್ಲಕ್ಕಿ ಮಾಡಿಬಿಡೋಣ. ಆಯ್ತು ಅಂತ ಪಲ್ಲಕ್ಕಿ ಸೇವೆ ಎಲ್ಲ ಮಾಡ್ತಾರೆ, ಎಲ್ಲ ಆಗತ್ತೆ. ಕೊನೆಗೇನೋ ಮಳೆ ನಿಂತ ಮೇಲೆ ಮನೆಗೆ ಹೋಗ್ತಾರೆ, ಛತ್ರಿ ಹಿಡ್ಕೊಂಡು ಏನೋ ಮಾಡ್ಕೊಂಡು ಮನೆಗೆ ಹೋಗಿ ಹೆಂಡತಿ ಹತ್ರ ಹೇಳುತ್ತಾರೆ, ಏನಿವತ್ತು ಮಠಕ್ಕೆ ಹೋಗಿದ್ದೆ, ಯಾರು ಬರಲಿಲ್ಲ. ಇವತ್ತು ನಾನು ಪುರೋಹಿತರ ಆಚಾರ ಅಷ್ಟೇ ಇದ್ದಿದ್ದು, ಇಬ್ಬರೇ ಆ ಪಲ್ಲಕ್ಕಿ ಹಿಡ್ಕೊಂಡು ಹೊತ್ತೆ 4-5 ಪ್ರದಕ್ಷಿಣೆ ಬಂದ್ರು. ಸುಸ್ತಾಗಿ ಹೋಯ್ತು ನೋಡಿ ಇವತ್ತು. ಇಷ್ಟು ರಾಯರ ಸೇವೆ ಬಹಳ ಸುಸ್ತಾಗಿ ಬಿಡ್ತೀವಿ. ಹೋಯ್ತು, ನಿಮ್ ಪುಣ್ಯನೇ ಹೋಯ್ತು ಅಂತ. ಅಷ್ಟೊತ್ತು ತನಕ ಮಾಡಿದ ಪುಣ್ಯವೇ ಹೋಯ್ತು ಬಿಡ್ತು. ಸಿಕ್ತು ಅನ್ನೋ ಅವಕಾಶ ಅಲ್ವ, ಅದೊಂದು ಅವಕಾಶ. ಯಾರು ಬರಲಿಲ್ಲ, ನನಗೆ ಸಿಕ್ತು ಈ ಭಾಗ್ಯ ಅಂತ ಆನಂದ ಪಡಬೇಕಂತ. ಅದಕ್ಕೆ ಯಾವತ್ತೂ ಕೂಡ ಸೇವೆ ಮಾಡಿ ಸುಸ್ತಾಯ್ತು ಅಂದ್ರೆ ಹೋಯ್ತು ಅಂತ ಅರ್ಥ. ಹಾಗೆ ಎಲ್ಲೂ ಕೂಡ ರಾಮದೇವರ ಸೇವೆ ಮಾಡಬೇಕಾದ್ರೆ ಸುಸ್ತು ಅನ್ನುವ ಮಾತೇ ಬರಬಾರ್ದು. ಆ ಮಾತಿಲ್ಲದಂತೆ ಸೇವೆ ಮಾಡಬೇಕಂತೆ. ಹಾಗೆ ಹನುಮಂತ ದೇವರು ಕೂಡ ಅದೇ ರೀತಿಯಲ್ಲಿ ಸೇವೆ ಮಾಡಬೇಕು ಅಂತ ಆ ಮೈನಾಕನ ಮೇಲೂ ಕೂತುಕೊಳ್ಳಿಲ್ಲ. ಹಾಗೆ ಏನು ವಿಶ್ರಾಂತಿಯನ್ನೇ ತೆಗೆದುಕೊಳ್ಳದೇನೆ ಹಾಗೆ ಹಾರಿದಂತೆ. ತೀರ್ಣಾಂಬುದಿರ ವಿಷ್ಣು ಪದೇನ ನಾಮ, ಎಲ್ಲ ಅದನ್ನ ಹಾರ್ತಾ ಇರುವಾಗ ಅದೆಲ್ಲವೂ ಕೂಡ ವಿಷ್ಣು ಪದೇನ ನಾಮ, ವಿಷ್ಣುವಿನ ಪಾದಕ್ಕೆ ನಮಸ್ಕಾರ ಮಾಡುತ್ತಾ ಇದ್ದೇನೆ ಅಂತ. ಆಕಾಶ ಅಂದ್ರೆ ವಿಷ್ಣು ಪದ ಅಂತ ಆಕಾಶದಲ್ಲಿ ಹಾಡಿ ಅಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡೇನೆ ದೇವರ ಸೇವೆ ಇದು ಅಂತ ತಿಳ್ಕೊಂಡೇನೆ ಹೋದರಂತೆ ಹನುಮಂತ ದೇವರು. ಈ ರೀತಿ ಹೋಗಿ ಅಲ್ಲಿ ಸೀತಾದೇವಿಯನ್ನ ನೋಡಿ ಅವರಿಗೆಲ್ಲ ಉಂಗುರವನ್ನ ಕೊಟ್ಟು ಮಾಡಿ ಎಲ್ಲ ಬಹಳ ಚೆನ್ನಾಗಿದೆ. ಇದೆಲ್ಲ ಸುಂದರಕಾಂಡ, ಇದೆಲ್ಲ
ಸುಂದರಕಾಂಡ ಸುಂದರೇ ಸುಂದರೋ ರಾಮ, ಎಲ್ಲವೂ ಸುಂದರ, ಸುಂದರೇ ಕಿನ್ನ ಸುಂದರಂ ಅಂತ ಹೇಳ್ತಾರೆ. ಏನ್ ತಾನೇ ಸೌಂದರ್ಯ ಇಲ್ಲ ಹೇಳ್ರಿದ್ರೆ, ಎಲ್ಲಾ ಸುಂದರಮಯವಾಗಿರುವಂತಹದ್ದು ಅಂತ. ಯಾಕೆ ಅಂದ್ರೆ ಅದರಲ್ಲಿ ಒಂದು ಬಹಳ ಅದ್ಭುತವಾಗಿದೆ. ಆ ಶ್ಲೋಕ ಉಲ್ಲೇಖ ಇಲ್ಲ. ಸತ್ಯಧರ್ಮ ತೀರ್ಥರು ಅಂತ ಒಬ್ರು ಸುಂದರಕಾಂಡ ಏನು ವಾಲ್ಮೀಕಿ ರಾಮಾಯಣ ಇದೆ, ಅದಕ್ಕೊಂದು ವ್ಯಾಖ್ಯಾನ ಬರೆದಿದ್ದಾರೆ ಸತ್ಯಧರ್ಮ ತೀರ್ಥರು. ಅವರು ವ್ಯಾಖ್ಯಾನ ಬಹಳ ಸುಂದರವಾಗಿ ಬರೆದಿದ್ದಾರೆ. ಅವ್ರ ವ್ಯಾಖ್ಯಾನವೂ ಕೂಡ ಬಹಳ ಚೆನ್ನಾಗಿ. ಅಲ್ಲಿ ಒಂದು ಮಾತು ಬರ್ತದೆ, ಈ ಹನುಮಂತ ದೇವರು ಸೀತೆಗೆ ಉಂಗುರ ಕೊಟ್ರಂತೆ. ಆ ಉಂಗುರ ಕೊಡುವಾಗ ಹ್ಯಾಕ್ ಕೊಟ್ರು ಅಂದ್ರೆ ಒಂದು ಮಾತು ಹೇಳ್ತಾರೆ, ಸುವರ್ಣದ ಉಂಗುರ ಅಂತ, ಬಂಗಾರದ ಉಂಗುರವನ್ನ ಕೊಟ್ರು ಅಂತ. ಅದಕ್ಕೊಂದು ಶ್ಲೋಕ ಹೇಳಿದ್ದಾರೆ. ಸುವರ್ಣಸ್ಯ 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 ಚ ಮೈಥಿಲಿ ಪ್ರೇಷಿತಂ ರಾಮಚಂದ್ರೇಣ ಸುವರ್ಣಸ್ಯಾಂಗುಲೀಯಕಂ. ಅಂಗುಲೀಯಕಂ ಅಂದ್ರೆ ಉಂಗುರ ಅಂತ ಅರ್ಥ. ಉಂಗುರವನ್ನ ಪ್ರೇಷಿತಂ ರಾಮಚಂದ್ರೇಣ, ರಾಮಚಂದ್ರ ಕಳಿಸಿಕೊಟ್ಟಿದ್ದಾನೆ ಮೈಥಿಲಿ ಸೀತೆ, ಇದನ್ನು ಸ್ವೀಕಾರ ಮಾಡು. ಅದು ಎಂಥ ಉಂಗುರ? ಸುವರ್ಣಸ್ಯ ಅಂಗುಲೀಯಕಂ, ಬಂಗಾರದ ಉಂಗುರ. ಬಂಗಾರದ ಉಂಗುರ ಅಂತ ಒಂದು ಸರ್ತಿ ಹೇಳಿದ್ರೆ ಸಾಕಾಗತ್ತೆ, ಆದ್ರೆ 4 ಸರ್ತಿ ಹೇಳಿದ್ದಾರೆ ಶ್ಲೋಕದಲ್ಲಿ. 4 ಸರ್ತಿ ಬಂಗಾರದ ಉಂಗುರ ಅಂತ ನೋಡಿ. ಸುವರ್ಣಸ್ಯ 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 ಚ ಮೈಥಿಲಿ ಪ್ರೇಷಿತಂ ರಾಮಚಂದ್ರೇಣ ಸುವರ್ಣಸ್ಯಾಂಗುಲೀಯಕಂ. 4 ಸರ್ತಿ ಸುವರ್ಣ ಅಂತ ಹೇಳಿ ಯಾರಾದ್ರೂ ಹೇಳ್ತಾರೆ, ಹುಚ್ಚರು ಹೇಳೋದಿಲ್ಲ. ಹಾಗೆ ಏನು ಬಂಗಾರದ 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 ಉಂಗುರ ಅಂತ ಯಾರು ಹೇಳ್ತಾರೆ? ಯಾರು ಹೇಳೋದಿಲ್ಲ. ಒಂದು ಸರ್ತಿ ಹೇಳಿದ್ರೆ ಸಾಕು. ಆದ್ರೆ 4 ಸರ್ತಿ ಬಹಳ ಜನರಿಗೆ ಇದು ಏನು ಅಂತ ಅರ್ಥ ಆಗಿಲ್ಲ. ಸರಿ ಇಲ್ಲ ಶ್ಲೋಕ ಅಂತ ಕಾಟ್ಕೊಡ್ಬಿಟ್ಟಿದ್ದಾರೆ ಬಹಳ ಜನ. ಸತ್ಯಧರ್ಮ ತೀರ್ಥರು ಇದಕ್ಕೆ ಬಹಳ ಚೆನ್ನಾಗಿ, ಅಂದ್ರೆ ಹನುಮಂತನ ಆ ಮಾತುಗಳು ನೋಡಿ ಹೇಗಿದೆ ಅಂತ ಸತ್ಯಧರ್ಮದ ಹೇಳ್ತಾರೆ. ಅದಕ್ಕೆ ವ್ಯಾಖ್ಯಾನವನ್ನು ಬರೀತಾರೆ. ಏನ್ ಅರ್ಥ ಅಂದ್ರೆ ಸುವರ್ಣಸ್ಯ, ಸುವರ್ಣಸ್ಯ ಅಂದ್ರೆ ಅರ್ಥ ಏನು ಅಂತಂದ್ರೆ, ಸುವರ್ಣಸ್ಯ ಅಂತ ಹೇಳಿದ್ರೆ ಅದು 9 ಗುಲಗಂಜಿ ತೂಕ ಇರುವಂತಹದ್ದು ಅಂತ. ಸುವರ್ಣ ತೂಕ ಅಂತ ಹೇಳ್ತಾರೆ. ಸುವರ್ಣ ಅಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಬಂಗಾರವನ್ನ ತೂಕ ಮಾಡ್ತಾ ಇದ್ದದ್ದು ಗುಲಗಂಜಿ ಅಂತ ಲೆಕ್ಕ ಹಾಕಿ 9 ಗುಲಗಂಜಿಗೆ ಒಂದು ಸುವರ್ಣ ಅಂತ ಕರೀತಾರೆ. ಹಾಗಾಗಿ 9 ಗುಲಗಂಜಿ ತೂಕ ಇರುವಂತಹ ಈ ಉಂಗುರ ಅಂತ ಅರ್ಥ. ಇನ್ನೊಂದು 1ನೇ ಸರ್ತಿ ಸುವರ್ಣ ಅನ್ನೋದು. 2ನೇ ಬಾರಿ ಸುವರ್ಣ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಸುವರ್ಣ. ವರ್ಣ ಅಂದ್ರೆ ಬಣ್ಣ ಅಂತ ಅರ್ಥ. ಬಣ್ಣ ಅಂದ್ರೆ ಆ ಬಣ್ಣ ಹೇಗಿತ್ತು ಅಂದ್ರೆ ಸುವರ್ಣ, ಬಹಳ ಸುಂದರವಾದ ಬಣ್ಣ. ನಾವು ಉಂಗುರ ಹಾಕೊಂಡಿರ್ತೀವಿ, ಕಸ ಕಡ್ಡಿ ಎಲ್ಲ ಸೇರ್ಕೊಂಡಿರ್ತದೆ. ಆದ್ರೆ ಆ ಉಂಗುರ ಹಾಗಿರ್ಲಿಲ್ಲಂತೆ, ಬಹಳ ಶುದ್ಧವಾಗಿತ್ತಂತೆ. ಆದ್ರಿಂದ ಸುವರ್ಣ, ಒಳ್ಳೆ ಬಣ್ಣ ಇರುವಂತಹ ಉಂಗುರ ಅಂತ. ಇದು 2ನೇದು ಸುವರ್ಣ ಅನ್ನೋದು. 3ನೇ ಸುವರ್ಣ ಅನ್ನೋದಕ್ಕೆ ಅರ್ಥ ಏನು ಅಂದ್ರೆ ಸುವರ್ಣ ಅಂದ್ರೆ ಬಂಗಾರದ್ದು ಅಂತ ಅರ್ಥ, ಬಂಗಾರದ ಉಂಗುರ ಅಂತ. ಇನ್ನು 4ನೇ ಸರ್ತಿ ಸುವರ್ಣ ಅಂತ ಹೇಳಿದ್ದಾರೆ. 4ನೇ ಸರ್ತಿ ಸುವರ್ಣ ಅಂದ್ರೆ ಸುವರ್ಣ. ಸುವರ್ಣ ಅಂತ ಹೇಳಿದ್ರೆ ವರ್ಣ ಅಂದ್ರೆ ಅಕ್ಷರ ಅಂತ ಅರ್ಥ. ವರ್ಣ ಅದು ನಾವು ಹೇಳ್ತೀವಲ್ಲ, ಎಲ್ಲ ವರ್ಣಮಾಲೆ ಅಂತ ಹೇಳ್ತೀವಿ. ವರ್ಣ ಅಂದ್ರೆ ಅಕ್ಷರ ಅಂತ. ಸುವರ್ಣ ಅಂತ ಹೇಳಿದ್ರೆ ಆ ಉಂಗುರದ ಮೇಲೆ ಸುವರ್ಣ ಶ್ರೀರಾಮ ಅನ್ನುವಂತ ಸುವರ್ಣಗಳಿದ್ವಂತೆ. ಆದ್ರಿಂದಾಗಿ ಸುವರ್ಣಸ್ಯಾಂಗುಲೀಯಕಂ ಅಂತ ಅದನ್ನು ವ್ಯಾಖ್ಯಾನ. ಹೀಗೆ ಆ ಸುಂದರಕಾಂಡವೇ ಒಂದು ದೊಡ್ಡ ವಿಷಯ. ಅದನ್ನೆಲ್ಲ ಮಾಡಿ ಹನುಮಂತ ದೇವರು ಚೂಡಾಮಣಿಯನ್ನು ತಂದು ಅದನ್ನ ಉಂಗುರ ಕೊಟ್ರೆ ಸೀತಾದೇವಿ ಏನ್ ಮಾಡಿದ್ದಂತೆ, ಆ ಸೀತೆ ಉಂಗುರವನ್ನು ತಗೊಂಡು ತಲೆ ಮೇಲೆ ಇಟ್ಟುಕೊಂಡಂತ. ತಲೆ ಯಾರಾದ್ರೂ ಕೈಗೆ ಹಾಕಿಕೊಳ್ತಾರೆ ಉಂಗುರ, ಬಿಟ್ಟು ತಲೆಗಿಟ್ಟುಕೊಂಡಂತ. ಯಾಕೆ ಅಂದ್ರೆ ರಾಮ ತನ್ನ ಕೈಗೆ ಹಾಕಿಕೊಂಡಂತಹ ಉಂಗುರ ಅದನ್ನ ನನ್ನ ತಲೆ ಮೇಲೆ ಇಟ್ಟುಕೊಳ್ಳೋದು ಅಂದ್ರೆ ರಾಮನೇ ನನ್ನ ತಲೆ ಮೇಲೆ ಕೈ ಇಟ್ಟು ಅನುಗ್ರಹ ಮಾಡ್ತಿದ್ದಾನೆ ಅಂತ ಅನುಸಂಧಾನ ಮಾಡಿದ್ದಂತೆ ಸೀತೆ. ಈ ರೀತಿ ಅವಳು ಸೀತೆ ಅನುಸಂಧಾನ ಮಾಡಿದ್ಲು. ಆಮೇಲೆ ಈ ಕಡೆಯಿಂದ ಚೂಡಾಮಣಿಯನ್ನು ತಲೆಯಲ್ಲಿದ್ದಂತ ಆಭರಣವನ್ನು ಸೀತೆ ಕೊಟ್ರೆ ಅದನ್ನ ತಂದು ಹನುಮಂತ ದೇವರೇನ್ ಮಾಡಿದ್ರಂತೆ, ಅವರು ರಾಮನ ಕೈ ಕೊಡ್ಲಿಲ್ಲ, ಚೂಡಾಮಣಿ ಪವನ ಜಪ್ಪದಯೋರ್ನಿದಾಯ ಆ ಪಾದಗಳಿಗೆ ಹಾಕಿದ್ರಂತೆ ಹನುಮಂತ ದೇವರು. ಯಾಕೆಂದ್ರೆ ಅವ್ರು ನಮಸ್ಕಾರ ಮಾಡಿದ್ದಾರೆ ಅಂತ ನಿನಗೆ ಗೊತ್ತಾಗ್ಲಿಲ್ಲ. ಹಾಗೆ ದೂತ ಆದ್ರೆ ಹೀಗಿರ್ಬೇಕು ಅಂತ ಹೇಳ್ತಾರೆ. ಹೀಗೆ ಎಲ್ಲವನ್ನ ಆ ರಾವಣನ ಲಂಕೆಯನ್ನೆಲ್ಲ ಸುಟ್ಟು ರಾವಣನಿಗೆ ಹೊಡೆದು ಮಾಡಿ ಎಲ್ಲ ಮಾಡಿಕೊಂಡು ಇಷ್ಟೆಲ್ಲ ಮಾಡಿ ಸೀತೆ ಅಲ್ಲಿದ್ದಾಳೆ ಅನ್ನೋ ವಿಚಾರವನ್ನು ತಂದು ಹೇಳಿದ್ರಂತೆ. ಇಷ್ಟೆಲ್ಲ ವಿಷಯವನ್ನು ರಾಮನಿಗೆ ಈ ಸುದ್ದಿಯನ್ನು ಮುಗಿಸಿದ ಕೂಡಲೇನೆ ರಾಮದೇವರು ಹೇಳಿದ್ರಂತೆ, ಹಾಗಾದ್ರೆ ನಾವು ಸಮುದ್ರದಿಂದ ಈ ಕಡೆಯಿಂದ ಆ ಕಡೆ ಹೋಗ್ಬೇಕು, ಯುದ್ಧ ಮಾಡಬೇಕು. ಅವನಿಗೆ ಹೇಳಿ ನಮ್ಮ ಸೀತೆಯನ್ನು ನಾವು ಕರ್ಕೊಂಡು, ಇಲ್ಲ ಅಂದ್ರೆ ಯುದ್ಧ ಮಾಡಬೇಕು. ಅದಕ್ಕೆ ಇಲ್ಲಿಂದ ಆ ಕಡೆಗೆ ಹೋಗೋದು ಹೇಗೆ? ಅದಕ್ಕೆ ಸಮುದ್ರಕ್ಕೆ ಸೇತುವೆ ಕಟ್ರಿ ಅಂತ, ಸೇತುವೆ ಕಟ್ಟಲಿಕ್ಕೆ ಅಂತ ಆಜ್ಞೆ ಮಾಡಿದ್ದಂತೆ. ಹನುಮಂತನ ನೇತೃತ್ವದಲ್ಲಿ ಸೇತುವೆ ಎನ್ನುವಂತಹದ್ದು ನಿರ್ಮಾಣ ಆಗಬೇಕು. ಆದ್ರಿಂದ ಆ ಸೇತುವೆ ನಿರ್ಮಾಣವನ್ನು ಹನುಮಂತನ ನೇತೃತ್ವದಲ್ಲಿ ನಡೀಲಿ ಅಂತ ಬಹಳ ಚೆನ್ನಾಗಿ ವ್ಯವಸ್ಥಿತವಾಗಿ ಆ ಸೇತುವೆಯನ್ನು ಕಟ್ಟಿಸಿದ್ರಂತೆ.
ಅದ್ಭುತವಾದಂತಹ ಸೇತುವೆ. ಆ ಸೇತುವೆಯನ್ನು ಕಟ್ಟೋದೇ ಬಹಳ ಸುಂದರವಾಗಿದೆ. ಆ ಸೇತುವೆ ಕಥೆನೂ ಕೂಡ ಅದ್ಭುತವಾದಂತಹ ಕಥೆ. ರಾಮದೇವರು ಹನುಮಂತನ ಮೂಲಕ ಹ್ಯಾಕ್ ಕಟ್ಟಿಸಿದ್ರು ಅಂತ ವರ್ಣನೆ ಮಾಡುತ್ತಾರೆ. ನಿಬದ್ಯ ಸೇತು ರಘುವಂಶ ಕೇತು ಭ್ರೂಭಂಗ ಸಂಭ್ರಾಂತ ವಯೋಧಿ ಮಧ್ಯೆ ಮುಷ್ಟಿ ಪ್ರಹಾರಂ ದಶಕಾಯ ಸೀತಾ ಸಂತರ್ಜನಾಗ್ರೋತ್ತರಮೀಶ ಗೋದಾತ್. ಈ ರೀತಿ ನಿಬದ್ಯ ಸೇತು, ಆ ಸೇತುವೆಯನ್ನು ಕಟ್ಟಿದ್ರು ಅಂತ. ಹ್ಯಾಕ್ ಸೇತುವೆ ಕಟ್ಟಿದ್ರು ಏನು ಅಂತ ಒಂದಷ್ಟು ವ್ಯಾಖ್ಯಾನದಲ್ಲಿ ವಿಶೇಷವನ್ನು ಹೇಳಿದ್ದಾರೆ. ಅದು ಸೇತುವೆ ಕಟ್ಟಬೇಕು ಅಂದ್ರೆ ಏನು ಒಂದು ಕ್ಷಣದಲ್ಲಿ ಕಟ್ಟಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಟೈಮ್ ಆದ್ರೂ ಬೇಕಾಗ್ತದೆ ಅದಕ್ಕೆ. ಹಾಗಾಗಿ ಆ ಸೇತುವೆ ಹ್ಯಾಕ್ ಕಟ್ಟಿದ್ರು, ಅವ್ರು ಕಟ್ಟಿದ್ದು ಬಹಳ ದಿನಗಳು ತಗೊಂಡಿರ್ಬೋದು ಏನು. ಅಂತೂ ನಾವು ಒಂದು ದಿವಸ ಆದ್ರೂ ಅವರಿಗೆ ಸಮಯ ಕೊಡೋಣಂತೆ. ನಾಳೆ ದಿವಸಕ್ಕೆ ಸೇತುವೆ ಕಟ್ತಾರೆ, ಎಲ್ಲರೂ ಸೇರ್ಕೊಂಡು ಲಂಕಾಪಟ್ಟಣಕ್ಕೆ ಹೋಗಿ ಬರೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸ ಕೃಷ್ಣ ಅರ್ಪಣ.